ಉತ್ಕೃಷ್ಟಳಾದಂತಹ ಸೀತೆಯನ್ನ ವಿವಾಹವನ್ನ ಮಾಡಿಕೊಳ್ಳುತ್ತಾನೆ. ಸೀತಾ ವಿವಾಹವನ್ನ ಮಾಡಲಿಕ್ಕೆ ಮಾಡಿದ ನಂತರ ಬಹಳ ಮಹೋತ್ಸವ. ಸೀತಾ ವಿವಾಹ ಜನಕರಾಜನಿಗೆ ಬಹಳ ಚಿಂತೆ ಆಗಿತ್ತು. ಅತ್ಯಂತ ಸುಂದರ ಸ್ತ್ರೀ ಇದ್ದಾಳೆ, ಇವರ ವಿವಾಹ ಹೇಗಾದೀತೋ ಅಂತ ಒಂದು ಚಿಂತೆ ಇತ್ತು. ಯಾವ ಚಿಂತೆ ಇಲ್ಲದೇನೆ ಅನಾಯಾಸವಾಗಿ 4 ಮಂದಿಯರ ವಿವಾಹ ಅಂತ ಅನ್ನೋದಾಯ್ತು. ವಿವಾಹ ಆದ ನಂತರ ಇನ್ನೇನು ಅಯೋಧ್ಯೆಗೆ ತಿರುಗಿ ಬರ್ತಾ ಇದ್ದಾರೆ. ಬರುವ ಸಂದರ್ಭದಲ್ಲಿ ಅದರ ಮಧ್ಯದಲ್ಲಿ ಪರಶುರಾಮ ದೇವರು ಬರ್ತಾರೆ. ಪರಶುರಾಮ ದೇವರು ಏನ್ ಹೇಳ್ತಾರೆ, ಇವನಿಗೆ ಬಂದು ಪರಶುರಾಮ ದೇವರು ಬಂದು ಕೂಡಲೇ ಹೆದರಿಕೆ ಶುರು ಆಯ್ತು. ಯಾಕೆಂದ್ರೆ ಪರಶುರಾಮ ದೇವರು ಯಾವ್ಯಾವ ಕ್ಷತ್ರಿಯರಿದ್ರು ಆ ಕ್ಷತ್ರಿಯರನ್ನೆಲ್ಲರನ್ನು ಕೂಡ ಸಂಹಾರವನ್ನ ಮಾಡುವಂತಹ ಒಂದು ಪ್ರವೃತ್ತಿ ಉಳ್ಳವರಾಗಿದ್ರು. ಹಾಗಾದ್ರೆ ನನ್ನ ಮಗನನ್ನು ಕೂಡ ಕೊಲ್ತಾರೋ ಏನೋ ಅಂತ ಒಂದು ಹೆದರಿಕೆ. ಇಷ್ಟರು ಎಷ್ಟು ಹೇಳಿದ್ರೂ ಕೂಡ ಇವರಿಗೆ ದಶರಥನಿಗೆ ವಿಶ್ವಾಸ ಇಲ್ಲ. ಕೊನೆಗೆ ಕೇಳ್ಕೊಳ್ತಾನೆ, ಪರಿಪರಿಯಾಗಿ ಕೇಳ್ಕೊಳ್ತಾನೆ, ದಯಮಾಡಿ ಈಗ ತಾನೇ ಮದುವೆ ಆಗಿದೆ, ಮದುವೆ ಆಗದಂತಹ ನವದಂಪತಿಗಳು ಇವ್ರಿಗೆ ಮಾತ್ರ ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬೇರೆಯವ್ರನ್ನ ಬೇಕಾದ್ರೆ ಏನಾದ್ರು ಮಾಡ್ರಿ, ಆದ್ರೆ ಈಗ ತಾನೇ ಮದುವೆ ಆಗಿದೆ ಅಂತ ಹೀಗೆ ಹೇಳ್ತಾನ. ಸಿಕ್ಕವ್ರಂತಾರೆ, ನನಗ್ ಬೇರೆಯವ್ರು ಯಾರ ಹತ್ರನೂ ಕೆಲಸ ಇಲ್ಲ, ನನಗ್ ರಾಮನ್ ಜೊತೆಗೇನೆ ಯುದ್ಧ ಮಾಡ್ಬೇಕಾಗಿದೆ, ಬೇರೆಯವ್ರು ಯಾರ ಹತ್ರ ನಾನು ಕೆಲಸ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಇನ್ನೂ ಬಹಳ ಚಿಂತೆ ಆಯ್ತು. ಚಿಂತೆ ಆದಾಗ ಅವಾಗ ಪರಶುರಾಮ ದೇವರು ಒಂದು ಕಥೆಯನ್ನು ಹೇಳ್ತಾರೆ. ನೀನೇನು ಬಹಳ ದೊಡ್ಡ ಜಂಬ ಕೊಚ್ಕೊಂಡು ಬಂದಿದಿ ಅಂತ ಅನ್ಸತ್ತೆ, ನೀನ್ ತುಂಬಾ ಶಕ್ತಿಶಾಲಿ ನೀನು. ಯಾಕೆಂದ್ರೆ ಸೀತೆಯನ್ನ ಮದುವೆ ಮಾಡ್ಕೊಳ್ಬೇಕಾದ್ರೆ ಅವನ ಮನೆಯಲ್ಲಿರುವಂತಹ ಒಂದು ಧನುಸ್ಸನ್ನ ಹೆದೇರಿಸಬೇಕು ಅಂತಿತ್ತು. ಆದ್ರೆ ಆ ಧನುಸ್ಸನ್ನ ಹೆದೇರಿಸೋದಲ್ಲ, ಧನುಸ್ಸನ್ನೇ ಮುರಿದು ಹಾಕಿದ್ದಿ ಅಂತ ಬಹಳ ನಿನಗೆ ಅಹಂಕಾರ ಬಂದಿದೆ. ಅದೇನ್ ದೊಡ್ಡ ವಿಷಯ ಅಲ್ಲ, ಲೆಕ್ಕಾಚಾರ ಹಾಕಿಕೋ, ಅದು ದೊಡ್ಡ ವಿಷಯ ಅಲ್ಲ. ಆ ಧನುಸ್ಸು ಸಾಮಾನ್ಯವಾದಂತಹ ಧನುಸ್ಸು, ಆದ್ರೆ ಅದಕ್ಕಿಂತ ಇನ್ನೂ ದೊಡ್ಡ ಧನುಸ್ಸು ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಹಿಂದೆ ರುದ್ರದೇವರಿಗೂ ಮತ್ತು ಪರಮಾತ್ಮನಿಗೂ ಯುದ್ಧವು ನಡಿಬೇಕು ಅಂತ ಎಲ್ಲ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು. ವಸ್ತುತಃ ಯುದ್ಧ ಅಂದ್ರೆ ವೈಮನಸ್ಯ ಅಲ್ಲ. ದೇವತೆಗಳೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರು, ರುದ್ರದೇವರು ಮತ್ತು ಪರಮಾತ್ಮ ಇಬ್ರು ಕೂಡ ಯುದ್ಧವನ್ನ ಮಾಡಬೇಕು. ಯುದ್ಧವನ್ನ ಮಾಡಿದಾಗ ಯಾರು ಅದರಲ್ಲಿ ಗೆಲ್ತಾರೆ ನೋಡೋಣ ಅಂತ ಒಂದು ಸ್ಪರ್ಧೆಯನ್ನ ಇಟ್ಟಿದ್ರಂತೆ. ಆವಾಗ ರುದ್ರದೇವರು ಒಂದು ಧನುಸ್ಸನ್ನ ಹಿಡಿದುಕೊಂಡಿದ್ರು. ಅದೇ ತರಹ ಪರಮಾತ್ಮ ಒಂದು ಧನಸ್ಸನ್ನ ಹಿಡಿದುಕೊಂಡಿದ್ರು. ಇವರಿಬ್ಬರಿಗೂ ಘೋರ ಯುದ್ಧ ಪ್ರಾರಂಭ ಆಗಬೇಕು. ಆ ಸಂದರ್ಭದಲ್ಲಿ ಪರಮಾತ್ಮ ಕೇವಲ ಧನುಸ್ಸಿನ ಟಂಕಾರವನ್ನು ಮಾಡಿದ, ಧನುಸ್ಸನ ಆ ಹಗ್ಗವನ್ನ ಎಳೆಯೋದ್ರಿಂದಲೇನೆ ರುದ್ರದೇವರು ಸ್ತಬ್ಧರಾಗಿ ನಿಂತು ಬಿಟ್ರು. ಅವರು ಯುದ್ಧ ಮಾಡ್ಲಿಕ್ಕಾಗ್ಲಿಲ್ಲ, ಏನೂ ಮಾಡ್ಲಿಕ್ಕಾಗ್ಲಿಲ್ಲ, ಹಾಗೆ ನಿಂತು ಬಿಟ್ರು. ಕೊನೆಗೆ ತೀರ್ಮಾನ ಆಯ್ತು ಜಗತ್ತಿಗೆ, ರುದ್ರದೇವರಿಗಿಂತ ಪರಮಾತ್ಮ ದೊಡ್ಡವನು ಅಂತ ಅನ್ನೋ ಒಂದು ಜಗತ್ತಿಗೆ ತೀರ್ಮಾನ ಆಯ್ತು ಅಂತ ಹೀಗೊಂದು ಕಥೆ ನಡೆದಂತಹ ಘಟನೆ. ಆ ಕಥೆ ತಗೊಂಡೇನು ಮಾಡ್ಬೇಕು ಅಂತಂದ್ರೆ, ಪ್ರಕೃತದಲ್ಲಿ ನೀನೇನು ಈ ಧನಸ್ಸನ್ನು ಮುರಿದಿದಿ ಅಂತ ನೀನೇನು ಹೇಳ್ತೀಯಲ್ಲ, ಈ ಧನಸ್ಸು ರುದ್ರದೇವರ ಕೈಯಲ್ಲಿ ಇತ್ತು. ರುದ್ರದೇವರ ಕೈಯಲ್ಲಿದ್ದದ್ದನ್ನೇ ನಿಮ್ಮ ಜನಕರಾಜನ ಪೂರ್ವಜರು ತಪಸ್ಸು ಮಾಡಿ ಪಡೆದಿದ್ರು. ಅದನ್ನು ಜನಕರಾಜ ತನ್ನ ಅಧೀನವನ್ನಾಗಿ ಮಾಡಿಕೊಂಡ. ಆ ಧನುಸ್ಸನ್ನ ನೀನು ಮುರಿದು ಹಾಕಿದ್ದಿ, ಅದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಅವರನ್ನು ಹಾಗೆ ಸ್ತಬ್ಧರಾಗಿ ನಿಲ್ಲಿಸಲಿಕ್ಕೆ ಕಾರಣವಾದಂತಹ ಇನ್ನೊಂದು ಧನುಸ್ಸು ಇತ್ತಲ್ಲ, ಆ ಧನುಸ್ಸು ಯಾರಲ್ಲಿತ್ತು ಅಂದ್ರೆ ಪರಮಾತ್ಮನಲ್ಲಿತ್ತು. ಆ ಪರಮಾತ್ಮನಲ್ಲಿರ್ತಕ್ಕಂತಹ ಧನುಸ್ಸು ನನ್ನ ಹತ್ರ ಬಂದಿದೆ ಅಂತ ಈಗ ಹೇಳ್ತಾ ಇದ್ದಾರೆ.
ಯಾಕೆ ಇದನ್ನ ಹೇಳಿದ್ರು ಅಂತಂದ್ರೆ, ನಿನಗೆ ಆ ಧನುಸ್ಸನ್ನ ಮುರಿಯೋದು ದೊಡ್ಡ ವಿಷಯನೇ ಅಲ್ಲ, ಆದ್ರೆ ಅದಕ್ಕಿಂತ ಹೆಚ್ಚಿನ ಭಾರ, ಹೆಚ್ಚಿನ ಸಾಮರ್ಥ್ಯ ಇರುವಂತಹ ಒಂದು ಧನುಸ್ಸಿದೆ. ಈ ಧನುಸ್ಸನ್ನು ನೀನ್ ಹೆದೆಯೇರಿಸಿದ್ರೆ ನಿಜವಾಗ್ಲೂ ನಿನಗ್ ತಾಕತ್ತಿದೆ ಅಂತನ್ನೋದು ನಾವು ಅದನ್ನ ಸಾಬೀತು ಮಾಡಬಹುದು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಕೊನೆಗೆ ಇಷ್ಟೇ ತಾನೆ, ಧನುಸ್ಸನ್ನು ಹೆದೆಯೇರಿಸ್ಬೇಕು ತಾನೆ, ಆಯ್ತು ಅಂತಂದ. ಶ್ರೀರಾಮಚಂದ್ರ ಪರಶುರಾಮ ದೇವರ ಬಳಿಯಲ್ಲಿರುವಂತಹ ಏನು ಧನುಸ್ಸಿತ್ತು ಆ ಧನುಸ್ಸನ್ನ ತೆಗೆದುಕೊಂಡ, ಅದಕ್ಕೆ ಹಗ್ಗವನ್ನ ಕಟ್ಟಿದ. ಹಗ್ಗವನ್ನು ಕಟ್ಟಿದ ನಂತರ ಇಲ್ಲಿ ಬಾಣವನ್ನ ಬಿಡಬೇಕು. ಕೊನೆಗೆ ಬಾಣವನ್ನು ಕೂಡ ಹೂಡಿದ ಎಲ್ಲಿಗೆ ಬಾಣ ಬಿಡಬೇಕು ಹೇಳ್ರಿ ಅಂತ. ಅವಾಗ ಪರಶುರಾಮ ದೇವರಂತಾರೆ, ನನಗೆ ಬಾಣ ಬಿಡು ಅಂತ ಹೇಳ್ತಾರೆ. ಪರಶುರಾಮ ದೇವರೇ ಇವರನ್ನು ಕೊಲ್ಲಬೇಕು ಅಂತ ಬಂದವರು, ಅವ್ರ ಇವನಿಗೆ ನನಗೆ ಬಾಣವನ್ನು ಬಿಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೊನೆಗೆ ಯಾಕೆ ಹೇಳಿದ್ರು? ಇದೆಲ್ಲ ಪರಮಾತ್ಮನ ನಂದು ನಾಟಕ. ಈ ನಾಟಕದೊಳಗೆ ಪರಮಾತ್ಮ ಪರಶುರಾಮ ಅಂತ ಒಂದು ವೇಷವನ್ನು ಹಾಕೊಂಡಿದ್ದಾನೆ, ಶ್ರೀರಾಮ ಅಂತ ಇನ್ನೊಂದು ವೇಷವನ್ನು ಹಾಕೊಂಡಿದ್ದಾನೆ. ಈ ಇಬ್ಬರ ವೇಷದಲ್ಲಿ ಇನ್ನೂ ಒಂದು ದೊಡ್ಡ ಮಹತ್ ಕಾರ್ಯವನ್ನು ನಡೆಸಬೇಕಾಗಿದೆ. ಹಿಂದೆ ಒಬ್ಬ ಅತುಲ ಅಂತ ಒಬ್ಬ ರಾಕ್ಷಸ ಇದ್ದ. ಆ ಅತುಲ ಎಂಬ ರಾಕ್ಷಸ ಅವನ್ ತಪಸ್ಸನ್ನ ಮಾಡಿದ್ನಂತೆ. ತಪಸ್ಸನ್ನ ಮಾಡಿ ವರವನ್ನ ಪಡಿಬೇಕು. ಏನ್ ವರ ಪಡಿಬೇಕು? ಸಾಯ್ಬಾರ್ದು, ಏನಾದ್ರೂ ಕೂಡ ನಾನು ಸಾಯ್ಬಾರ್ದು ಅಂತ ವರವನ್ನು ಕೊಡ್ರಿ ಅಂದ್ರೆ ಯಾರು ಕೂಡ ಕೊಡಲ್ಲ. ಅದಕ್ಕೊಂದಿಷ್ಟು ಷರತ್ತುಗಳನ್ನ ಅವನು ಹಿರಣ್ಯಕಶಿಪುನೇ ಷರತ್ತುಗಳನ್ನ ಹಾಕ್ತಾನೆ. ಒಳಗ್ ಸಾಯ್ಬಾರ್ದು, ಹೊರಗ್ ಸಾಯ್ಬಾರ್ದು, ಹಗಲ್ ಸಾಯ್ಬಾರ್ದು, ರಾತ್ರಿ ಸಾಯ್ಬಾರ್ದು, ಹಾಗೆ ಹೀಗೆ ಅಂತ ಎಲ್ಲಾ ಷರತ್ತುಗಳನ್ನ ಹಾಕ್ತಾ ಹೋಗ್ತಾನೆ. ಹಾಗೆ ನೇರವಾಗಿ ಸಾಯ್ಬಾರ್ದು ಅಂತ ವರವನ್ನ ಕೇಳಿದ್ರೆ ಯಾರು ಕೂಡ ಕೊಡಲ್ಲ. ಅದಕ್ಕೇನ್ ಮಾಡುವುದು? ಒಂದು ಕೆಲಸವನ್ನು ಮಾಡೋಣ, ನನಗೆ ಪರಮಾತ್ಮನ ಹೊಟ್ಟೆ ಒಳಗಿರುವಂತಹ ಒಂದು ಯೋಗವನ್ನು ಕೊಟ್ಟು, ಪರಮಾತ್ಮನ ಹೊಟ್ಟೆ ಒಳಗಿದ್ದು ಬಿಟ್ರೆ ಪರಮಾತ್ಮನಿಗೆ ಹೆಂಗೂ ಸಾವುವಿಲ್ಲ, ಅವನ ಹೊಟ್ಟೆ ಒಳಗಿದ್ರೆ ನನಗೂ ಕೂಡ ಸಾವು ಬರುವುದಿಲ್ಲ ಅಂತ ಬಹಳ ಒಳ್ಳೆ ಉಪಾಯವನ್ನು ಮಾಡಿದ. ಆದ್ರೆ ಪರಮಾತ್ಮನಿಗೆ ಸಾವಿಲ್ಲ, ನನಗ್ ಬರುತ್ತೆ ಅಂತ ಅನ್ನೋ ಒಂದು ಎಚ್ಚರಿಕೆ ಅವನಿಗಿಲ್ಲ. ಹಾಗಾಗಿ ಪರಮಾತ್ಮನ ಉದರದೊಳಗೆ ಅಂದಿನಿಂದ ಇರ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾನೆ. ಪ್ರಾರಂಭವನ್ನು ಮಾಡಿದಾಗ ಇಷ್ಟು ಬಹುಕಾಲದಿಂದ ಇದ್ದಾನಂತೆ. ಈವಾಗ ಅದನ್ನು ಕೇಳ್ಕೊಂಡಿದ್ದ, ಒಂದು ವೇಳೆ ಪರಮಾತ್ಮ ಸೋತ್ರೆ ಆವಾಗ ನನಗೆ ಬೇಕಾದ್ರೆ ಮರಣ ಬರ್ಲಿ ಅಂತ ಕೇಳ್ಕೊಂಡಿದ್ದು. ಕೊನೆಗೆ ಆಯ್ತು ಅಂತ ಹಾಗೆ ಆಗ್ಲಿ ಅಂತ ವರವನ್ನು ಕೊಟ್ಟಿದ್ದು. ಈಗ ಪರಮಾತ್ಮ ಸೋಲ್ಬೇಕೀಗ. ಪರಶುರಾಮ ದೇವರು ಅವರ ಹೊಟ್ಟೆ ಒಳಗೆ ಅತುಲ ಅಂತ ರಾಕ್ಷಸ ಇದ್ದಾನೆ. ಅತುಲ ರಾಕ್ಷಸ ಸಂಹಾರ ಆಗಬೇಕು ಅಂದ್ರೆ ಪರಮಾತ್ಮನ ಸೋಲ್ಬೇಕು. ಪರಮಾತ್ಮ ಯಾರಿಂದ ಸೋಲ್ಲಿಕ್ಕೆ ಸಾಧ್ಯ? ತನ್ನಿಂದಲೇ ತಾನು ಸೋಲ್ಲಿಕ್ಕೆ ಸಾಧ್ಯನೇ ಹೊರತು ಬೇರೆ ಯಾರಿಂದಲೂ ಕೂಡ ಸೋಲ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೊನೆಗೆ ಆವಾಗ ಪರಶುರಾಮ ದೇವರು ಹೇಳ್ತಾರಂತೆ, ನೋಡು ಅತುಲ, ಇದುವರೆಗೂ ನನ್ನ ಉದರದೊಳಗೆ ನೀನಿದ್ದಿ, ಆದ್ರೆ ಇವತ್ತು ರಾಮಚಂದ್ರ ನನ್ನನ್ನ ಬಾಣದಿಂದಾಗಿ ನನ್ನನ್ನು ಹೊಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅವನ ಯುದ್ಧಕ್ಕೆ ನಾನು ಸೋಲ್ತಾ ಇದ್ದೇನೆ. ನೋಡು, ನೀನೇನಾದ್ರೂ ಹೊರಗೆ ಬರ್ತೀಯೋ ಇಲ್ಲೋ ನೋಡ್ಕೋ, ನೀನಾದ್ರೂ ಉಳ್ಕೋ, ನಾನಂತೂ ಹೋಗ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾರೆ. ಹೇಳಿದಾಗ ಪಾಪ ಅವನು ಅನ್ಕೊಂಡ ಪರಮಾತ್ಮ ಸೋತ್ನೇನೋ ಅಂತ ಅನ್ಕೊಂಡು ಹೊರಗ್ ಬಂದ. ಹೊರಗ್ ಬರೋ ಅಷ್ಟೊತ್ತಿಗೆ ಆ ಅತುಲನಿಗೆ ಬಾಣವನ್ನ ಬಿಟ್ಟಿದ್ದಾರೆ ಅಂತ ಹೀಗೆ ಹೇಳ್ತಾರೆ. ಅಂದ್ರೆ ಹಾಗಾದ್ರೆ ಇದು ಮೋಸ ತರ ಮಾಡಿದ್ನಲ್ಲ ಪರಮಾತ್ಮ ಅಂತ ನಾವ್ ಹೇಳೋ ಅವಶ್ಯಕತೆ ಇಲ್ಲ. ಅವನೇನ್ ಅನ್ಕೊಂಡ? ಪರಮಾತ್ಮ ಸೋತ್ರೆ ನಾನು ಸಾಯ್ತೇನೆ ಅಂತ ಅಂದ್ಕೊಂಡ. ಹೀಗೆ ವರವನ್ನು ಕೇಳ್ಕೊಂಡಿದ್ದ. ಪರಮಾತ್ಮನಿಗೆ ಸೋಲೇ ಇಲ್ಲ ಅಂತ ಒಂದು ದೃಢವಾದಂತಹ ನಿರ್ಧಾರ ಅವನಿಗಿಲ್ಲ. ಇವನು ತಪ್ಪು ತಿಳ್ಕೊಂಡ. ನಾನು ಸೋಲ್ತಾ ಇದ್ದೇನೆ ಅಂತ ಹೇಳಿದ ಕೂಡ್ಲೆ, ಇಲ್ಲ ನಿನಗ್ ಸೋಲಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅವನ್ ಸಾಯಿಸೋ ಪ್ರಸಂಗನೇ ಬರ್ತಾ ಇರ್ಲಿಲ್ಲ. ಹಾಗಾಗಿ ಅವನು ಸೋತ ಅಂತ ಇವನು ತಿಳ್ಕೊಂಡಿದ್ದಕ್ಕೆ ಕೊನೆಗೆ ಅನರ್ಥ ಅಂತ ಅನ್ನೋದಾಯ್ತು. ಕೊನೆಗೆ ಅಲ್ಲಿಂದ ಹೊರಗಡೆ ಬಂದಾಗ ಅವನಿಗೆ ಪರಮಾತ್ಮ ಶ್ರೀರಾಮಚಂದ್ರ ಆ ಬಾಣವನ್ನ ಬಿಟ್ಟಿದ್ದಾನಂತೆ. ಹೀಗೆ ಆ ಯಾವಾಗ ಅತುಲ ನಾಮಕನಾದಂತಹ ಅತುಲನ ಸಂಹಾರ ಆಗಬೇಕಾಗಿತ್ತು, ಆ ಸಂಹಾರ ಆಗಬೇಕಾದ ದೃಷ್ಟಿಯಿಂದಾಗಿ ಬಂದು ಪರಶುರಾಮ ದೇವರು ಹೀಗೊಂದು ಮಾತುಗಳನ್ನು ಹೇಳುತ್ತಾ ಕೊನೆಗೆ ಇಡೀ ಜಗತ್ತು, ಎಲ್ಲ ಜಗತ್ತುಗಳನ್ನು ತೋರಿಸಿಕೊಡ್ತಾ ಹೇಳ್ತಾ ಇದ್ದಾರೆ, ನೋಡು, ನಾನು ಪರಮಾತ್ಮ ಕೊಟ್ಟಂತಹ ಏನು ಧನುಸ್ಸಿದೆಯೋ ಅದೇ ಧನುಸ್ಸನ್ನು ಹಿಡಿದುಕೊಂಡಿದ್ದೇನೆ. ನನ್ನಲ್ಲಿರುವಂತಹ ಧನುಸ್ಸು ಪರಮಾತ್ಮನ ಕೈಯಲ್ಲಿರುವಂತಹ ಧನುಸ್ಸು. ನೀನೇನ್ ಮುರಿದು ಹಾಕಿದಿಲ್ಲ, ಆ ಧನುಸ್ಸಿನಿಗಿಂತಲೂ ಕೂಡ ಹೆಚ್ಚಿನ ಭಾರ ಇರುವಂತಹದ್ದು, ಹೆಚ್ಚಿನ ಸಾಮರ್ಥ್ಯ ಇರುವಂತಹ ಧನುಸ್ಸು ಅದು ನನ್ನ ಕೈಯಲ್ಲಿದೆ.
ಪರಮಾತ್ಮನ ಧನುಸ್ಸನ್ನು ನಾನು ಹಿಡ್ಕೊಂಡಿದ್ದೇನೆ, ಅದನ್ನು ನೀನು ಹೆದೆಯೇರಿಸಿದಿ, ಅದರಿಂದ ನೀನು ಬಾಣವನ್ನು ಬಿಡ್ತಾ ಇದ್ದಿ. ಹಾಗಾದ್ರೆ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತನ್ನೋ ಒಂದು ತತ್ವವನ್ನ ವಿಷ್ಣು ರೂಪಿಯ ಪರಮಾತ್ಮ, ಮೂಲ ರೂಪಿಯಾದಂತಹ ಪರಮಾತ್ಮ, ಪರಶುರಾಮ ಮತ್ತು ರಾಮ ಮೂರೂ ಜನ ಒಂದೇ ಅಂತನ್ನೋ ತತ್ವವನ್ನ ಜಗತ್ತಿಗೆಲ್ಲ ಸಾಬೀತಾಗಿ ಮಾಡಿದ್ದಾನೆ, ಪರಮಾತ್ಮ ತೋರಿಸಿದ್ದಾನೆ. ಅಂದ್ರೆ ನಾವು ಅನ್ಕೊಳ್ತೇವೆ ಮುಂದೆ ರಾಮ ಅನೇಕ ರೀತಿಯಾಗಿ ದುಃಖಗಳನ್ನ ಪಡ್ತಾನೆ, ಸೀತೆ ಇಲ್ಲ ಅಂತ ತುಂಬಾ ದುಃಖಗಳನ್ನೆಲ್ಲವನ್ನು ಕೂಡ ಪಡ್ತಾನೆ. ಆದ್ರೆ ಇದು ಯಾವ ದುಃಖಗಳೆಲ್ಲವೂ ಕೂಡ ನಾಟಕ. ಮನುಷ್ಯರಂತೆ ವರ್ತನೆಯನ್ನ ಮಾಡ್ತಾನೆ, ಅದೆಲ್ಲವೂ ಕೂಡ ನಾಟಕ. ಇವನು ಸಾಮಾನ್ಯನಾದಂತಹ ವ್ಯಕ್ತಿ ಅಲ್ಲ, ಜಗತ್ತಿಗೆಲ್ಲ ತೋರಿಸ್ಬೇಕಾಗಿತ್ತು. ಪರಶುರಾಮ ದೇವರು ಇಲ್ಲಿ ಬಂದಿದ್ಯಾಕೆ ಅಂದ್ರೆ ಜಗತ್ತಿಗೆ ಶ್ರೀರಾಮಚಂದ್ರ ಸಾಮಾನ್ಯನಾದಂತಹ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಜಗದೊಡೆಯನಾದಂತಹ ಪರಮಾತ್ಮನೇ ಇಲ್ಲಿಗೆ ಬಂದಿದ್ದಾನೆ ಅಂತ ಅನ್ನೋದನ್ನು ತೋರಿಸಬೇಕಾಗಿತ್ತು. ಆ ದೃಷ್ಟಿಯಿಂದಾಗಿ ಈ ರೀತಿಯಾಗಿ ಎಲ್ಲ ತಾನು ಸೋತಂತೆ ನಟನೆಯನ್ನ ಮಾಡಿದ. ಅಲ್ಲಿ ಮುಂದೆ ಅಸುರನ ಸಂಹಾರವಾಗ್ಬೇಕಾಯ್ತು, ಆ ಅಸುರನ ಸಂಹಾರವನ್ನು ಕೂಡ ಮಾಡಿದ. ಹೀಗೆ ಪರಮಾತ್ಮ ಕೊನೆಗೆ ಆ ಬಿಲ್ಲನ್ನು ಕೂಡ ಇವನಿಗೆ ಕೊಟ್ಟಂತೆ. ಆ ಪರಮಾತ್ಮ ಹಿಡ್ಕೊಳ್ತಕ್ಕಂತಹ ಏನು ಬಿಲ್ಲಿತ್ತು ಆ ಬಿಲ್ಲನ್ನು ಕೂಡ ಇವನ್ ಕೈಯಲ್ಲೇ ಕೊಟ್ಟು ಅನುಗ್ರಹವನ್ನ ಮಾಡಿ ಹೊರಡ್ತಾ ಇದ್ದಾರೆ. ಮಾರ್ಗೇ ವ್ರಜನ್ ಭೃಗುಪತೇರ್ ವ್ಯನಯತ್ ಪ್ರರೂಢಂ ದರ್ಪಂ ಮಹೀಂ ಕೃತವತೋ ಹತರಾಜ ಬೀಜಾಂ. ಅದರಿಂದ ಹೀಗೆ ಪರಶುರಾಮ ದೇವರು ಅವರ ದರ್ಪವನ್ನ ಅಂದ್ರೆ ಅವರನ್ನ ನಿಗ್ರಹವನ್ನ ಮಾಡಿ ಅನುಗ್ರಹವನ್ನ ಅತುಲ ನಾಮಕನಾದಂತಹ ರಾಕ್ಷಸನನ್ನು ಸಂಹಾರವನ್ನ ಮಾಡಿ ಮುಂದೆ ಶ್ರೀರಾಮಚಂದ್ರ ರಾಜ್ಯಕ್ಕೆ ಬರ್ತಾ ಇದ್ದಾನೆ. ರಾಜ್ಯಕ್ಕೆ ಬಂದಾಗ ಯಸ್ಸತ್ಯಪಾಶ ಪರಿವೀತ ಪಿತುರ್ನಿದೇಶಂ ತ್ರೈಣಸ್ಯ ಚಾಪಿ ಶಿರಸಾ ಜಗೃಹೇ ಸ ಭಾರ್ಯಃ ರಾಜ್ಯಶ್ರಿಯಂ ಪ್ರಣಯಿನೋ ಸುಹೃದೋಧಿವಾಸಂ ತ್ಯಕ್ತ್ವಾಯ ಯೌವನಮಸೂನಿವ ಮುಕ್ತ ಸಂಗಃ. ಯಸ್ ಸತ್ಯಪಾಶ ಪರಿವೀತ ಪಿತುರ್ನಿದೇಶಂ, ತಂದೆಯ ಆದೇಶಕ್ಕೆ ಅನುಗುಣವಾಗಿ ಅವನು ಬಂದು ಸ್ವಲ್ಪ ದಿವಸ ಆಗಿಲ್ಲ, ಇನ್ನೇನು ಪಟ್ಟಾಭಿಷೇಕ ಮಾಡಬೇಕು ಅಂತ ಇಟ್ಟುಕೊಂಡಾಗ ಆ ಸಮಯದಲ್ಲಿ ಕೈಕೇಯಿಯ 2 ವರಗಳನ್ನ ಕೇಳ್ತಾಳೆ. ಕೇಳಿದಾಗ ಅವನು ರಾಜ ಪ್ರತಿಜ್ಞೆಯನ್ನು ಮಾಡಿದ್ದ, ನಿನಗೆ ಬೇಕಾದ ವರಗಳನ್ನು ಕೇಳುತ್ತೇನೆ, 2 ವರಗಳನ್ನು ಕೇಳುತ್ತೇನೆ, ಯಾವಾಗ ಬೇಕಾದ್ರೂ ಕೇಳು, ಇವಾಗೇನು ಕೇಳಬೇಕು ಅಂತೇನಿಲ್ಲ, ನಿನ್ಗೆ ಯಾವಾಗ ಬೇಕೋ ಕೇಳು, 2 ವರಗಳನ್ನು ಕೊಡ್ತೇನೆ ಅಂತ ರಾಜ ಹೇಳಿದ್ದ. ನಮಗೆ ಈ ದಶರಥನಿಂದಾಗ ಒಂದು ಪಾಠ ನಾವು ಕಲಿಬೇಕು. ಹೆಣ್ಮಕ್ಳಿಗೆ ಇನ್ನೊಮ್ಮೆ ಯಾವಾದ್ರೂ ಇಂಥದನ್ನ ಕೇಳು ಅಂತ ಹೇಳಬಾರ್ದು. ಹೇಳೋದಿದ್ರೆ ಇವಾಗ್ಲೇ ಕೇಳ್ಬಿಡು ಅಂತ. ಯಾಕೆಂದ್ರೆ ಯಾರೇನ್ ಬುದ್ಧಿ ಪ್ರೇರಣೆ ಮಾಡಿ ಏನ್ ಹೇಳ್ತಾರೋ ಗೊತ್ತಾಗೋದಿಲ್ಲ. ಅದರಿಂದ ಬಹಳ ಜಾಗೃತರಾಗಿರ್ಬೇಕು. ಇಲ್ಲಿ ವಸ್ತುತಃ ಕೈಕೇಯಿದೇನು ಒಳ್ಳೆ ದುಷ್ಟ ಬುದ್ಧಿ ಏನಿರ್ಲಿಲ್ಲ, ಮಂಥರೆಯಿಂದಾಗಿ ದುರ್ಬುದ್ಧಿ ಪ್ರೇರಣೆ ಆಯ್ತು, ಇಂತಹ ಒಂದು ದುಸ್ಥಿತಿ ಅಂತ ಅನ್ನೋದು ಬಂತು. ಕೊನೆಗೆ ಎಸ್ ಸತ್ಯ ಪಾಶ ಪರಿವೀತ ಪಿತುಹು ಅಂತ, ಸತ್ಯಕ್ಕೆ ತಾನು ಕೊಡ್ತೇನೆ ಅಂತ 2 ವರಗಳನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ಈ ಪಾಶಕ್ಕೆ ಕಟ್ಟಿ ಹಾಕಿಕೊಂಡು ಒದ್ದಾಡ್ತಾ ಇದ್ದಾನೆ. ಈ ಕಡೆ ರಾಮನನ್ನ ರಾಜ್ಯಕ್ಕೆ ಹೋಗು ಅಂತ ಹೇಳಿ, ರಾಜ್ಯವನ್ನ ಆಳು ಅಂತ ಹೇಳಿ ಹೇಳಲಿಕ್ಕೂ ಧೈರ್ಯ ಇಲ್ಲ, ಇನ್ನ ಕಾಡಿಗೆ ಹೋಗು ಅಂತನೂ ಹೇಳಲಿಕ್ಕೂ ಧೈರ್ಯ ಇಲ್ಲ, ತುಂಬಾ ಒದ್ದಾಡ್ತಾ ಇದ್ದಾರೆ. ಇನ್ನೂ ಒಂದು ಎಸ್ ಸತ್ಯಪಾಶ, ಸತ್ಯಪಾಶ ಅಂದ್ರೆ ಸತಿ ಅಪಾಶ ಅಂತ ಇಟ್ಕೊಳ್ಬೇಕು. ಸತಿ ಅಪಾಶ ಪರಿವೀತ ಪಿತುಹು ನಿದೇಶಂ ಅಂತ. ಸತಿ ಅಂದ್ರೆ ದಶರಥನ ಹೆಂಡತಿ. ಅವಳು ಹಾಕಿದಂತಹ ಏನು ಪಾಶ ಇದೆ, ಪಾಶದಂತೆ ಇರುವಂತಹದ್ದು 2 ಷರತ್ತು. ಆ ಷರತ್ತುಗಳಿಂದಾಗಿ ಬಂಧಿತನಾಗಿದ್ದಾನೆ. ಬಂಧಿತನಾದಂತಹ ಆ ದಶರಥ ತ್ರೈಣಸ್ಯ ಚಾಪಿ ಶಿರಸ ಜಗೃಹೇ ಸ ಭಾರ್ಯಃ ಅಂತ. ಎಷ್ಟೇ ಆದ್ರೂ ಕೂಡ ತನ್ನ ಸ್ತ್ರೀ ಜಿತನಾಗಿದ್ರು, ಸ್ತ್ರೀಯಿಂದ ಪರಾಜಿತನಾಗಿದ್ರು ಕೂಡ ತನ್ನ ತಂದೆ ಮಾತನ್ನು ಉಳಿಸಬೇಕು ಅಂತನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಶಿರಸ ಧಾರಣೆಯನ್ನು ಮಾಡಿದ್ದಾನೆ. ಎಲ್ಲವನ್ನೂ ಕೂಡ ಬಿಟ್ಟಿದ್ದಾನಂತೆ. ರಾಜ್ಯಶ್ರಿಯಂ ಪ್ರಣಯಿನಃ ಸುಹೃದೋಧಿ ವಾಸಂ ತ್ಯಕ್ತ್ವಾ ಯೌವನಮಸೂನಿವ ಮುಕ್ತ ಸಂಗಃ. ಹೇಗೆ ಒಬ್ಬ
ಮುಕ್ತ ಸಂಘ, ಯಾವುದರದ್ದು ಸಂಪರ್ಕ ಇಲ್ಲದೆ ಇರುವಂತಹ ವ್ಯಕ್ತಿ ಅವನು ಎಲ್ಲವನ್ನು ಬಿಟ್ಟು ಹಾತೊರಿತಾ ಇರ್ತಾನೆ, ಬೇಗ ಹೋಗ್ತಾ ಇರ್ತಾನೆ. ಸನ್ಯಾಸಿ ಆದಂತಹ ವ್ಯಕ್ತಿ, ಸನ್ಯಾಸ ಆಯಿತು ಅಂತಂದ್ರೆ ಅವನಿಗೆ ಹಿಂದೆ ಇರುವಂತಹ ವಸ್ತುಗಳ ಮೇಲೆ ಯಾವುದರ ಮೇಲೂ ಮಮತೆ ಅಂತ ಅನ್ನೋದು ಇರಲ್ಲ. ಹಾಗೆ ಇವನು ಕೂಡ ಎಲ್ಲವನ್ನು ಬಿಟ್ಟ ಅಂತ. ಯಾವ್ದಾವುದನ್ನು ಬಿಟ್ಟ? ರಾಜ್ಯದಲ್ಲಿರುವಂತಹ ಐಶ್ವರ್ಯ ಸಂಪತ್ತು ಅದನ್ನು ಬಿಟ್ಟ, ಅತ್ಯಂತ ಪ್ರೀತಿ ಪಾತ್ರಗಳಾದಂತಹ ಗೆಳೆಯಂದ್ರು ಅವರನ್ನು ಬಿಟ್ಟಿದ್ದಾನೆ. ತಾನು ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ಏನು ಅಯೋಧ್ಯ ಪಟ್ಟಣ ಇದೆ, ಈ ಅಯೋಧ್ಯೆಯನ್ನು ಕೂಡ ಬಿಟ್ಟಿದ್ದಾನೆ. ಬಿಟ್ಟು ಕೊನೆಗೆ ಹೆಂಡತಿಯ ಸಮೇತನಾಗಿ ಕಾಡಿಗೆ ಹೊರಟಿದ್ದಾನೆ ಅಂತ ಹೀಗೆ ಈ ರೀತಿಯಾಗಿ ಪರಮಾತ್ಮ ಕಾಡಿಗೆ ಹೊರಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಬಹಳ ಎಷ್ಟು ಚಂದ. ಆ ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿರುವಂತಹ ಪ್ರಜೆಗಳ ಪ್ರತಿಕ್ರಿಯೆ ಹೇಗಿತ್ತು? ರಾಮ ಕಾಡಿಗೆ ಹೋಗ್ಲಿ ಅಂತ ಹೇಳಿದಾಗ, ಕಾಡಿಗೆ ಹೋಗ್ಬೇಕು ಅಂತ ಹೇಳಿದವಳು ಅಂದ್ರೆ ಒಬ್ಳೇ ಒಬ್ಳು. ಯಾರು ಅಂದ್ರೆ ಮಂಥರೆ ಒಬ್ಳೆ. ಅವಳು ಇನ್ನೊಬ್ಬರಿಂದ ಪ್ರೇರಿತಳಾಗಿ ಕೈಕೇಯಿ ಹೇಳಿದ್ದಾಳೆ ಅಷ್ಟೆ. ಮಂಥರೆನು ಕೂಡ ಯಾಕೆ ಹೇಳಿದ್ಲು ಅಂತಂದ್ರೆ, ಇವ್ರು ಯಾರು ಇವಳು ಅಂತ ಆಚಾರ್ಯರು ಬಹಳ ಸುಂದರವಾಗಿ ಹೇಳುತ್ತಾರೆ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸಿ ವಾಪ್ಸರಸ್ತಂ ಪ್ರಯಾತ ತಾಂ ನೇತುಂ ತತ್ತಮೋಂಧಂ ಕಮಲ ಜನಿರುವಾಚಾಶು ರಾಮಾಭಿಷೇಕಂ ಭೂತ್ವಾ ದಾಸಿ ವಿಲುಂಪಸ್ವಗತಿಮಪಿ ತತಃ ಕರ್ಮಣ ಪ್ರಾಪ್ಸ್ಯಸೇ ತ್ವಂ ತೇತ್ಯುಕ್ತ್ವಾ ಮಂಥರಾಸೀತ್ ತದನು ಕೃತವತ್ಯೇವ ಚೈತತ್ಕು ಕರ್ಮ. ಯಾರಿವಳು? ಮಂಥರೆ ಅಂದ್ರೆ ಯಾರು? ಕ್ಷೀರ ಸಮುದ್ರ ಮಥನ ಆಯ್ತು ಹಿಂದಿನ ಕಾಲದಲ್ಲಿ. ದೇವತೆಗಳು ದಾನವರೆಲ್ಲ ಸೇರಿ ಮಥನವನ್ನು ಮಾಡಿದ್ರು. ಕೊನೆಗೆ ಪರಮಾತ್ಮನೇ ಆ ಕ್ಷೀರ ಸಮುದ್ರ ಮಥನವನ್ನು ಮಾಡಿದ. ಕ್ಷೀರ ಸಮುದ್ರ ಮಥನ ಮಾಡಿದಾಗ ಹುಟ್ಟಿದಂಥವಳು ಇವಳು. ಯಾರಿವಳು ಅಂತಂದ್ರೆ ಸಾಕ್ಷಾತ್ ಅಲಕ್ಷ್ಮಿ ಅಂತ ಹೇಳಿ ಹೇಳ್ತಾರೆ. ಕಲಿಯ ಹೆಂಡತಿ. ಆ ಕಲಿಯ ಹೆಂಡತಿ ಕೊನೆಗೆ ತಪಸ್ಸು ಮಾಡಿದ್ಲಂತೆ. ಅವಳು ತಪಸ್ಸನ್ನು ಮಾಡಿ ಅಪ್ಸರಾಸ್ತ್ರೀ ಆದ್ಲು. ಆವಾಗ ಅಪ್ಸರಾಸ್ತ್ರೀ ಆದಾಗ ಕೊನೆಗೆ ಬ್ರಹ್ಮದೇವರನ್ನು ಕುರಿತು ಮತ್ತೆ ತಪಸ್ಸನ್ನು ಮಾಡಿದ್ಲು. ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ಕೇಳಿದ್ರೆ, ಇವಳು ಕೇಳಿದ್ದೇನು? ನನಗೆ ಮೋಕ್ಷ ಬೇಕು ಅಂತ ಕೇಳಿದ್ರು. ಬ್ರಹ್ಮದೇವರು ಅಂತಾರೆ, ಮೋಕ್ಷ ಬೇಕು, ಹಾಗಾದ್ರೆ ನೀನು ಒಂದು ಕೆಲಸ ಮಾಡು. ಲಕ್ಷ್ಮಿ ಮತ್ತು ವಿಷ್ಣುವಿನ, ಲಕ್ಷ್ಮೀನಾರಾಯಣರ ವಿವಾಹವನ್ನು ನೀನು ತಡೆಯುವಂತಹ ಕೆಲಸವನ್ನು ಮಾಡು, ಅದರಿಂದ ನಿನಗೆ ಮೋಕ್ಷ ಆಗತ್ತೆ. ಎಲ್ಲಾದ್ರೂ ಉಂಟೆ ಲಕ್ಷ್ಮೀನಾರಾಯಣರ ವಿವಾಹವನ್ನು ತಡೆದ್ರೆ ಮೋಕ್ಷ ಆಗೋದು ಉಂಟುಂಟೆ? ಅಂದ್ರೆ ಮೋಕ್ಷ ಅಂದ್ರೆ ಎರಡು ತರಹ ಇದೆ ಮೋಕ್ಷ. ಒಂದು ವೈಕುಂಠ ಲೋಕಕ್ಕೆ ಹೋಗ್ತಕ್ಕಂಥದ್ದು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ ಲೋಕಗಳಿಗೆ ಹೋಗುವಂತಹ ಮೋಕ್ಷ ಒಂದು. ಇನ್ನೊಂದು ಕೆಳಗಿನ ಲೋಕ, ಯಾವುದು ಅಧೋಲೋಕ, ಅಂಧಂತಮಸ್ಸಿಗೆ ಹೋಗ್ತಕ್ಕಂಥದ್ದು ಇನ್ನೊಂದು ಲೋಕ. ಇದರಲ್ಲಿ ಯಾವ ಮೋಕ್ಷಕ್ಕೆ ಹೋಗಬೇಕು, ಅವಳ ಯೋಗ್ಯತೆ ಏನು, ಅದನ್ನು ನೋಡ್ಕೊಂಡು ಬ್ರಹ್ಮದೇವರು ಉತ್ತರವನ್ನು ಕೊಟ್ಟಿದ್ದಾರೆ. ಇವಳ ಯೋಗ್ಯತೆ ತಮಸ್ಸಿಗೆ ಹೋಗುವಂತಹ ಯೋಗ್ಯತೆ ಇದೆ. ಈ ಯೋಗ್ಯತೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಲಕ್ಷ್ಮೀನಾರಾಯಣರ ವಿವಾಹವನ್ನ ನಿಲ್ಲಿಸಬೇಕು. ಅವರ ಇದನ್ನ ರಾಜ್ಯದಿಂದಾಗಿ ಅವರನ್ನ ಬರದೇ ಇರುವಂತೆ ಮಾಡಬೇಕು ಅಂತ ರಾಮಾಭಿಷೇಕಂ, ರಾಮದೇವರ ಪಟ್ಟಾಭಿಷೇಕವನ್ನು ನೀ ನಿಲ್ಲಿಸಬೇಕು ಅಂತ ಬ್ರಹ್ಮದೇವರು ಹೇಳ್ತಾರೆ. ಹೌದಾ, ಆಯ್ತು ಅಂತ ರಾಮದೇವರ ಪಟ್ಟಾಭಿಷೇಕ ನಿಲ್ಲಿಸಿದ್ರೆ ತಾನೇ ನನಗೆ ಮೋಕ್ಷ ಸಿಗೋದು, ಹಾಗಾದ್ರೆ ನಿಲ್ಲಿಸ್ತೀನಿ ಅಂತ ಹೇಳಿ ಅವಳೇ ದಾಸಿಯಾಗಿ, ಕೈಕೇಯಿಯ ದಾಸಿಯಾಗಿ ಬಂದಿದ್ದಾಳೆ. ಕೈಕೇಯಿಯ ಸೇವೆಯನ್ನು ಮಾಡಿಕೊಂಡಿದ್ದಾಳೆ. ಮಾಡಿಕೊಂಡು ಅವಳು ಮಾಡಿದ ಕೆಲಸ ಏನು ಅಂದ್ರೆ, ತನಗೆ ಮೋಕ್ಷ ಸಿಗಲಿಕ್ಕೋಸ್ಕರ ರಾಮನಿಗೆ ಪಟ್ಟಾಭಿಷೇಕದ ಮಹೋತ್ಸವವನ್ನ ನಿಲ್ಲಿಸಿದ್ದಾಳೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಮಂಥರೆ ಒಬ್ಬಳು ಬಿಟ್ಟು ಉಳಿದ ಪ್ರಜೆಗಳ ಪ್ರತಿಕ್ರಿಯೆ ಹೇಗಿತ್ತು? ಅಯೋಧ್ಯೆಯಲ್ಲಿ ನಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ರು ಇಲ್ಲಿಂದ ದೆಹಲಿಗೋ ಅಥವಾ ಬೇರೆ ಊರಿಗೋ ಎಲ್ಲೋ ಒಂದು ವರ್ಷ ಹೋಗಿ ಬರ್ತಾನೆ ಅಂತ ಹೋದ್ರೆ, ಆವಾಗ ಇಡೀ ನಮ್ಮ ಮನೆಯಲ್ಲಿರುವಂತಹ ಪ್ರಜೆಗಳ ಪ್ರತಿಕ್ರಿಯೆ ಹೇಗಿರತ್ತೆ? ಯಾವಾಗ ಹೋಗ್ತಾನೋ, ಹೆಂಗ್ ಹೋಗ್ತಾನೋ, ಏನಾಗ್ತದೋ ಅಂತ ತುಂಬಾ ವಿಚಾರಗಳನ್ನ ನಾವು ಮಾಡ್ತಾ ಇರ್ತೇವೆ. ಆದ್ರೆ ರಾಮನನ್ನ ಇಡೀ ಅಯೋಧ್ಯೆಯಲ್ಲಿರುವ ಪ್ರತಿಯೊಬ್ಬ ಪ್ರಜೆಗಳು ಎಷ್ಟು ಹಂಚಿಕೊಂಡಿದ್ರು ಅಂತಂದ್ರೆ, ಹೇಳ್ತಾರೆ, ರಥವನ್ನು ನಿಲ್ಲಿಸ್ತಾರೆ, ರಥ ತಯಾರಾಗಿದೆ, ಆವಾಗ ಇನ್ನೇನು ಹೊರಡಬೇಕು. ಸುಮಂತ್ರ ಅವನ ಸಾರಥಿ ರಥವನ್ನ ಹೊರಡಿಸಬೇಕು, ಕರ್ಕೊಂಡು ಹೋಗಬೇಕಾದಾಗ ಎಲ್ಲ ಪ್ರಜೆಗಳೆಲ್ಲ ನಿಂತು ಬಿಟ್ಟಿದ್ದಾರಂತೆ.
ರಾಮ ಕಾಡಿಗೆ ಹೋಗ್ತಾನೆ ತಾನೆ, ಹಾಗಾದ್ರೆ ನಾವು ಕಾಡಿಗೆ ಹೋಗೋಣ. ನಾವಿಲ್ಲಿದ್ದೇನ್ ಮಾಡೋದು? ರಾಮ ಎಲ್ಲಿರ್ತಾನೋ ನಾವು ಕೂಡ ಅಲ್ಲೇ ಇರೋಣ. ಯಾಕೆಂದ್ರೆ ರಾಮ ಇದ್ದಲ್ಲಿ ನಾವು ಸುಖದಿಂದ ಇರ್ತೇವೆ. ಅವನು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ಕೊಂಡು ಒದ್ದಾಡೋದಾದ್ರೆ ನಾವು ಒದ್ದಾಡ್ತೇವೆ. ಈ ತರಹದ ಭಾವನೆ ಇಲ್ಲಿ ತಾನೇ ಬರ್ಲಿಕ್ಕೆ ಸಾಧ್ಯ. ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಲ್ಲೇನೆ ಸ್ವಲ್ಪ ಏನಾದ್ರೂ ಒಂದು ದೂರದ ಪ್ರಯಾಣಕ್ಕೆ ಹೋಗ್ತಾನೆ, ತುಂಬಾ ಶ್ರಮ ಪಡ್ತಾನೆ ಅಂತಂದ್ರೆ ಅಣ್ಣ ತಮ್ಮಂದ್ರುಗಳಲ್ಲೇ ಆ ಒಂದು ವಿಶಾಲ ಹೃದಯ ಅಂತ ಅನ್ನೋದು ಇರುವುದಿಲ್ಲ. ಆದ್ರೆ ರಾಮನನ್ನ ಕಂಡ್ರೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಅಷ್ಟು ಹಚ್ಚಿಕೊಂಡಿದ್ರು. ಹಾಗಾಗಿ ಅವನು ಕಾಡಿಗೆ ಹೋಗ್ತಾನೆ ಅಂದ್ರೆ ನಾವು ಅವನ ಹಿಂದೆ ಬರ್ತೇವೆ ಅಂತ ಹೇಳಿ ಬೆನ್ನಹಟ್ಟಿ ಬಂದಿದ್ದಾರಂತೆ. ರಥ ಹೋಗ್ತಾ ಇದ್ರೆ ರಥದ ಹಿಂದೆ ಹಿಂದೆ ಎಲ್ಲರೂ ಕೂಡ ಬಂದಿದ್ದಾರೆ. ಬರೀ ಪ್ರಜೆಗಳು ಮಾತ್ರ ಅಲ್ಲ, ಅಲ್ಲಿರುವಂತಹ ಪ್ರಾಣಿಗಳು, ಮಾತು ಬರದೇ ಇರುವಂತಹ ಪ್ರಾಣಿಗಳು, ಹಸುಗಳು ಇರಬಹುದು ಅಥವಾ ಪಕ್ಷಿಗಳು ಇರಬಹುದು. ವೃಕ್ಷಾನ್ ಪಕ್ಷೀಭ ಕೀಟಾನ್ ಪಿತರ ಮಥ ಸಖೀನ್ ಮಾತೃ ಪೂರ್ವಾಂ ವಿಸೃಜ್ಯ, ಎಲ್ಲ ಗಿಡ ಮರಗಳು ಕೂಡ ಬಾಡಿ ಹೋಗಿದಾವಂತ. ಅವು ಕಾರ್ಲಿಕ್ ಬರ್ಲಿಲ್ಲ, ಆದ್ರಿಂದಾಗಿ ಅಲ್ಲೇ ಇದ್ವೋ ಏನೋ, ಇಲ್ಲ ಅಂದ್ರೆ ಅವು ಕೂಡ ಬರ್ತಿದ್ವು. ಹೀಗೆ ಆ ಗಿಡ ಮರಗಳು, ಪಕ್ಷಿಗಳು, ಆನೆ ಮೊದಲಾದಂತಹ ಪ್ರಾಣಿಗಳು, ಆನೆ ಕುದುರೆ ಮೊದಲಾದಂತಹ ಪ್ರಾಣಿಗಳು, ಬಾಯಿ ಬರದೇ ಇರುವಂತಹ ಪ್ರಾಣಿಗಳು, ಇವರೆಲ್ಲರೂ ಕೂಡ ಹಿಂಬಾಲಿಸಿಕೊಂಡು ಬಂದಿದ್ದಾರಂತೆ. ಹಿಂಬಾಲಿಸಿಕೊಂಡು ಬಂದಾಗ ನೀವ್ಯಾರು ಹೋಗಬಾರದು ಹೋಗಬಾರದು ಅಂತ ಎಷ್ಟು ಅವಳು ಹೇಳ್ತಾ ಇದ್ದಾಳೆ, ಆದ್ರೂ ಕೂಡ ಹಿಂಬಾಲಿಸಿಕೊಂಡು ಹೋದ್ರಂತೆ. ಕೊನೆಗೆ ರಾಮನಿಗೆ ಏನ್ ಮಾಡಬೇಕು? ತಾನು ಹೋದಾಗ ತನ್ನ ಹಿಂದೆ ದೊಡ್ಡ ಇಡೀ ಅಯೋಧ್ಯೆಯಲ್ಲಿರುವಂತಹ ಎಲ್ಲ ಪ್ರಜೆಗಳು ಬರ್ತಾ ಇದ್ದಾರೆ. ಎಲ್ಲ ಪ್ರಜೆಗಳು ಬಂದ್ರೆ ಮುಂದೆ ಭರತ ಇಲ್ಲಿ ರಾಜ್ಯವನ್ನ ಆಳಿದ್ರೆ ಯಾರಿಗೆ ರಾಜ್ಯವನ್ನ ಆಳಬೇಕು? ಪ್ರಜೆಗಳೇ ಇರಲ್ಲ, ಯಾರಿಗೆ ರಾಜ ಆಗ್ಬೇಕು? ಹಾಗಾಗಿ ಬಹಳ ಚಿಂತೆ ಆಯ್ತು. ಒಂದು ದಿವಸ, ಅವತ್ತಿನ ದಿವಸ ಅಲ್ಲಿಯೇ ಇದ್ದಾರಂತೆ. ಎಲ್ಲರೂ ಶ್ರಾಂತರಾಗಿ ಮಲಗಿಕೊಂಡಿದ್ದಾರೆ. ರಾತ್ರಿಯ ಸಮಯ ಕೊನೆ ಘಳಿಗೆ ಆಗ್ತಾ ಇದೆ. ಆ ಸಮಯದಲ್ಲಿ ಸಾರಥಿಯನ್ನು ಎಬ್ಬಿಸ್ತಾ ಇದ್ದಾರಂತೆ. ಎಬ್ಬಿಸಿ ಹೇಳ್ತಾರಂತೆ, ಏನು ಅಂದ್ರೆ, ಹೋಗು ಅಯೋಧ್ಯೆ ಕಡೆಗೆ ನಡಿ ಅಂತ ಹೇಳಿ. ಅಯೋಧ್ಯೆ ಕಡೆಗೆ ಯಾಕೆ ರಾಮನ್ ಮನಸ್ಸು ಬದಲಾವಣೆ ಆಯ್ತೋ ಏನೋ ಅಂತ ಅಂದುಕೊಂಡ್ರೆ, ಆವಾಗ ಹೇಳ್ತಾನೆ, ಇಲ್ಲ, ನಮ್ಮ ರಥದ ಗಾಲಿಯನ್ನು ನೋಡಿಕೊಂಡು ಪ್ರಜೆಗಳು ಬರ್ತಾರೆ. ನಾವೇನಾದ್ರೂ ಅಯೋಧ್ಯೆ ಕಡೆಗೆ ಹೋದ್ರೆ, ಓ ಅಯೋಧ್ಯೆಗೆ ಮತ್ತೆ ತಿರುಗಿ ಹೋಗಿದ್ದಾನೆ ಅಂತ ಅನ್ಕೊಂಡು ವಾಪಸ್ ಹೋಗ್ತಾರೆ. ಆಮೇಲೆ ಬೇಕಾದ್ರೆ ಮುಂದೆ ಅಲ್ಲಿಂದ ತಿರುಗಿಸು, ಗೊತ್ತಾಗದೇ ಇರುವಂತೆ ನೀನ್ ರಥವನ್ನ ನೀನ್ ತಿರುಗಿಸು ಅಂತ ಹೇಳಿ ಇಷ್ಟು ಸಾಹಸವನ್ನ ಮಾಡಬೇಕಾಯ್ತು. ಅಂದ್ರೆ ನೋಡಿ, ಎಷ್ಟು ರಾಮ ಪ್ರತಿಯೊಬ್ಬರ ಮನಸ್ಸಿನಲ್ಲೂ, ಅಂದ್ರೆ ನಮಗೆ ಈ ರಾಮನ ಗುಣಗಳನ್ನ ನಾವು ಚಿಂತನೆ ಮಾಡಬೇಕು ಅಂತಂದ್ರೆ ಎಲ್ಲರನ್ನೂ ಕೂಡ ಬಹಳ ಸಂತೋಷದಿಂದಾಗಿ ಮಾತಾಡಿಸ್ತಕ್ಕಂಥವನು, ಎಲ್ಲರ ಮನಸ್ಸಿಗೂ ಕೂಡ ಅತ್ಯಂತ ಆ ಸಂತೋಷವನ್ನು ಕೊಡತಕ್ಕಂಥವನು ಶ್ರೀರಾಮಚಂದ್ರ. ಅಷ್ಟು ಪ್ರಜೆಗಳನ್ನ ಹಚ್ಚಿಕೊಂಡಿದ್ದ. ಆ ಪ್ರಜೆಗಳ ಕೊನೆಗೆ ಅವನು ಅದೇ ತರಹ ಅಯೋಧ್ಯೆ ಕಡೆಗೆ ಹೋಗುವಂತೆ ಆ ರಥವನ್ನು ಓಡಿಸಿ ಅನಂತರ ರಥ ಮುಂದೆ ತಿರುಗಿಸಿಕೊಂಡು ಹೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾಗ್ಲಿಲ್ಲ. ಎಲ್ಲ ಪ್ರಜೆಗಳೆಲ್ಲ ಮಾರನೇ ದಿವಸ ಮತ್ತೆ ಬರ್ತು ನೋಡ್ತಾರೆ ಅಯೋಧ್ಯೆಯಲ್ಲಿ, ಅಲ್ಲಿ ರಾಮ ಇರ್ಲಿಲ್ಲ, ಮತ್ತೆ ಎಲ್ಲ ಶೂನ್ಯವಾಗಿತ್ತು ಅಂತ ಕಥೆಯನ್ನ ನಾವು ಕೇಳ್ತೇವೆ. ಹೀಗೆ ಈ ರೀತಿಯಾಗಿ ಪರಮಾತ್ಮ ಕಾಡಿಗೆ ಹೋಗಿದ್ದಾನೆ. ಇಲ್ಲೊಂದು ಪ್ರಸಂಗ ಬರುತ್ತೆ. ಈ ಸಮಯದಲ್ಲಿ ಭರತ ರಾಮ ಹೋಗ್ತಾ ಇದ್ದ ಹಾಗೇನೆ ಇತ್ತ ರಾಮನ ವಿಯೋಗದಿಂದ ದಶರಥ ಮರಣವನ್ನು ಹೊಂದುತ್ತಾನೆ. ಯಾಕೆಂದ್ರೆ ಅವನಿಗೆ ಶಾಪವಿತ್ತು. ದಶರಥ ಮರಣ ಹೊಂದಿದಾಗ ಕೊನೆಗೆ ಭರತರಿಗೆ ಹೋಗಿ ಹೇಳಿ ಕಳಿಸ್ತಾರಂತೆ, ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ಭರತ ಶತ್ರುಘ್ನರು ಕೂಡ ಇಲ್ಲ, ಅವರಿಗೆ ಮುಂದಿನ ಸಂಸ್ಕಾರವನ್ನ ಮಾಡಬೇಕಲ್ವೋ, ಆ ದೇಹವನ್ನ ಎಣ್ಣೆಯ ಒಳಗೆ ಇಟ್ಟು ಅದಾದ ನಂತರ ಭರತ ಶತ್ರುಘ್ನರಿಗೆ ಶೀಘ್ರವಾಗಿ ಬರಬೇಕು ಅಂತ ಹೇಳಿ ಕಳುಹಿಸಿದಾಗ, ಅವಾಗ ಭರತ ಬರ್ತಾನೆ, ಬಂದು ನೋಡ್ತಾನೆ, ಏನಾಯ್ತು ಅಂತ ಸುದ್ದಿ ನೋಡಿದ್ರೆ ಆವಾಗ ಭರತ ಸಂತೋಷ ಪಡಬೇಕು. ಕೈಕೇಯಿ ಹೇಳ್ತಾಳೆ, ಬಾ ಮಗನೇ, ನಿನಗೋಸ್ಕರ ನಾನು ರಾಜ್ಯವನ್ನು ಕಷ್ಟಪಟ್ಟು ರಾಜ್ಯವನ್ನ ನಿನಗೋಸ್ಕರ ರಿಸರ್ವ್ ಮಾಡಿ ಇಟ್ಟಿದ್ದೀನಿ, ರಾಮನನ್ನ ಕಾಡಿಗೆ ಕಳುಹಿಸಿದ್ದೇನೆ, ನೀನು 14 ವರ್ಷ ನೀನು ರಾಜ್ಯವನ್ನ ಆಳಬೇಕು ಅಂತ ಹೇಳಿದ್ರೆ ಭರತ ಏನ್ ಹೇಳ್ಬೇಕು? ಯಾಕಿಂಥ ಕೆಲಸವನ್ನು ಮಾಡಿದಿ? ನನಗೇನ್ ಅಪರಾಧವನ್ನು ಮಾಡಿದ್ದ? ಆ ರಾಮ ನಿನ್ನನ್ನ ಅಥವಾ ಕೌಸಲ್ಯನ್ನ ಬೇರೆ ರೀತಿಯಾಗಿ ನೋಡ್ತಿದ್ನೋ?
ಇವ್ರು ಚಿಕ್ಕಮ್ಮ ಅಥವಾ ಚಿಕ್ಕಪ್ಪ ಅಥವಾ ದೊಡ್ಡಮ್ಮ ಅಂತನೋ ಈ ರೀತಿಯಲ್ಲಿ ಚಿಕ್ಕಮ್ಮ ಅಂತನೋ ರೀತಿಯಲ್ಲಿ ಕಡೆಗಣಿಸಿ ನೋಡ್ತಾ ಇದ್ನೋ, ಯಾವ ವ್ಯತ್ಯಾಸವನ್ನು ಕಾಣ್ತಾ ಇರ್ಲಿಲ್ಲ. ಯಾಕಿಂತಹ ಅಪರಾಧವನ್ನ ಮಾಡಿದಿ, ಅವನಿಲ್ಲ ಅಂದ್ರೆ ನಾವು ಹೇಗ್ತಾನೆ ರಾಜ್ಯವನ್ನ ಆಳಬೇಕು ಅಂತ ಅನ್ನೋ ಒಂದು ಮಾತುಗಳನ್ನ ಭರತ ಹೇಳ್ತಾನೆ. ಕೊನೆಗೆ ಭರತ ಕರೆದುಕೊಂಡು, ನಾನು ಮತ್ತೆ ರಾಮನನ್ನ ಕರೆದುಕೊಂಡು ಬರ್ತೇನೆ ಅಂತ ಮತ್ತೆ ಎಲ್ಲ ಪುರದ ಜನರನ್ನ ಕಟ್ಟಿಕೊಂಡು ಹೋಗ್ತಾರಂತ. ಹೋದ್ರೆ ಅವನು ಬರದೇ ಹೋದ್ರೆ ನಾನು ಈ ಪಟ್ಟಣವನ್ನ ನಾನು ಪ್ರವೇಶವನ್ನು ಮಾಡುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದೆ. ಇದು ಎಂಥ ಭಕ್ತಿ! ಅಣ್ಣ ತಮ್ಮಂದಿರಲ್ಲಿರುವಂತಹ ಪ್ರೇಮ, ಇಂತಹ ಒಂದು ಪ್ರೀತಿ ಇದೆ. ಕೊನೆಗೆ ಹೋದ್ರು, ಹೋಗಿ ಹೇಳ್ತಾರೆ, ಅಲ್ಲಿ ರಾಮನಿಗೆ ದಶರಥನ ಅಂತ್ಯ ಸಂಸ್ಕಾರಗಳೆಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಆದ ನಂತರ ಹೋಗಿ ರಾಮನ ಬಳಿಯಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿ, ಇವನೇ ಒಂದು ಪಾದುಕೆಯನ್ನು ಮಾಡಿಸಿಕೊಂಡು ಕೂಡ ಹೋಗಿದ್ನಂತೆ. ಎಲ್ಲೋ ಕೇಳ್ತಾರೆ, ಎಲ್ಲವನ್ನು ಬಿಟ್ಟು ಮುನಿವೇಷದಲ್ಲಿ ಹೋಗಿದ್ದ. ಮುನಿವೇಷದಲ್ಲಿ ಹೋದಾಗ ಬರಬೇಕಾದ್ರೆ ಮಾತ್ರ ಆ ಬಂಗಾರದ ಪಾದುಕೆಯನ್ನು ತೆಗೆದುಕೊಂಡು ಬಂದ. ಎಲ್ಲಿಂದ ಬಂತ ಆ ಪಾದುಕೆ? ಎಲ್ಲಿಂದಲೂ ತೆಗೆದುಕೊಂಡು ಬಂದಿಲ್ಲ. ಒಂದು ವೇಳೆ ಅವನೇನಾದ್ರೂ ಬರದೇ ಹೋದ್ರೆ ಅವನು ಹಾಕಿಕೊಂಡಂತಹ ಪಾದುಕೆಯನ್ನೇ ನಾನು ರಾಜ್ಯದಲ್ಲಿ ಇಡ್ತೇನೆ, ಸಿಂಹಾಸನದ ಮೇಲೆ ಇಡ್ತೇನೆ, ನಾನು ರಾಜನಾಗುವುದಿಲ್ಲ ಅಂತನ್ನೋ ಒಂದು ಭಕ್ತಿ ಶ್ರದ್ಧೆ ಇತ್ತು. ಅಲ್ಲಿ ಹೇಳ್ತಾರೆ, ಏನು ಮಾಡೋದು, ತಂದೆ ಹೊರಟು ಹೋದ್ರು, ಬಹಳ ದುಃಖ ಆಯ್ತು ಅಂತ ಹೀಗೆಲ್ಲ ಹೇಳಿದಾಗ ಶ್ರೀರಾಮಚಂದ್ರ ಹೇಳುವಂತಹ ಮಾತು, ತಂದೆ ಹೋದ್ರು ಅಂತ ದುಃಖವನ್ನ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ, ಯಥಾ ಕಾಷ್ಠಂಚ ಸಮೇಯಾತಾಂ ಮಹಾರ್ಣವೇ ಸಮೇತ್ಯ ಚ ವ್ಯಪೇಯಾತಾಂ ತಥಾ ಬಂಧು ಸಮಾಗಮಃ ಅಂತ. ಎಲ್ಲ ಆಕಸ್ಮಿಕ. ಇವತ್ತು ಈ ಜನ್ಮದಲ್ಲಿ ನನಗೆ ಜನ್ಮವನ್ನು ಕೊಟ್ಟಂತಹ ಒಬ್ರು ತಂದೆ ತಾಯಿ ಅಂತ ಇರ್ತಾರೆ. ಹಾಗೇನೆ ನಾವು ಇನ್ನೊಬ್ಬರಿಗೆ ಜನ್ಮವನ್ನು ಕೊಟ್ಟಾಗ ಅವರಿಗೆ ನಾವು ತಂದೆ ಆಗ್ತೇವೆ, ಇನ್ನೊಬ್ರು ಹೆಂಡತಿ ಆಗ್ತಾರೆ, ಇನ್ನೊಬ್ರು ಮಾವ ಆಗ್ತಾರೆ, ಇನ್ನೊಬ್ರು ಮತ್ತೆ ಅತ್ತೆ ಆಗ್ತಾರೆ. ಹೀಗೆ ಈ ರೀತಿಯಾದಂತಹ ಒಂದು ಬಂಧು ಬಾಂಧವರ ಒಂದು ಸಂಪರ್ಕ ಇರುತ್ತೆ. ಇದೆಲ್ಲ ಎಷ್ಟು ಅಂತಂದ್ರೆ, ಒಂದು ಸಮುದ್ರದಲ್ಲಿ ದೊಡ್ಡದಾದಂತಹ ಸಮುದ್ರ ಇದೆ. ಸಮುದ್ರದಲ್ಲಿ ಈ ಬದಿಯಲ್ಲಿ ಒಂದು ಮರದ ದಿಮ್ಮೆ ಇದೆ, ಆ ಬದಿಯಲ್ಲಿ ಇನ್ನೊಂದು ಮರದ ದಿಮ್ಮೆ ಇದೆ. ಏನೋ ಅಲೆಗಳು ಸೇರ್ಕೊಂಡು ಅಲೆಗಳ ಮುಖಾಂತರ ಎರಡೂ ದಿಮ್ಮೆಗಳು ಒಂದು ಕಾಲದಲ್ಲಿ ಎರಡು ಒಂದಾಗತ್ತೆ. ಒಂದು ಕಾಲದಲ್ಲಿ ಒಂದಾಯ್ತು, ಆಮೇಲೆ ಯಾವಾಗ ಅಲೆ ಬಂತೋ ಗೊತ್ತಿಲ್ಲ. ಅಲೆ ಬಂದಾಗ ಈ ದಿಮ್ಮೆ ಆ ಕಡೆ ಹೋಗುತ್ತೆ, ಆ ದಿಮ್ಮೆ ಮತ್ತೆ ಈ ಕಡೆ ಬರುತ್ತೆ. ಹಾಗಿದ್ದ ಹಾಗೆ ಎರಡು ಕಾಷ್ಠಗಳು ಯಾವಾಗ ಯಾರು ಒಟ್ಟಿಗೆ ಸೇರ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಈ ಜನ್ಮದಲ್ಲಿ ನಿಮಗೆ ದಶರಥ ತಂದೆಯಾಗಿ ಹುಟ್ಟಿದ್ದ, ದಶರಥನ ಮಕ್ಕಳಾಗಿ ನೀವು ಹುಟ್ಟಿದ್ರಿ. ಆದರೆ ಯಾವಾಗಲೂ ಶಾಶ್ವತವಾಗಿರಬೇಕು ಅಂತ ಅನ್ನೋ ನಿಯಮ ಇಲ್ಲ. ಆದ್ರಿಂದ ಹುಟ್ಟಿದ ಮೇಲೆ ಒಂದು ದಿನ ಸಾವು ಅಂತ ಅನ್ನೋದು ಖಚಿತ. ಆದ್ರಿಂದ ಇದಕ್ಕೆ ದುಃಖವನ್ನ ಪಡಬಾರದು, ನೀನು ಧೈರ್ಯವನ್ನ ತೆಗೆದುಕೊಳ್ಬೇಕು ಅಂತ ರಾಮಾಯಣದಲ್ಲಿ ಬಹಳ ಸುಂದರವಾದಂತಹ ಉಪದೇಶವನ್ನ ಕೊಡ್ತಾನೆ ಶ್ರೀರಾಮಚಂದ್ರ. ರಾಮಚಂದ್ರ ಉಪದೇಶವನ್ನು ಕೊಟ್ಟು ಆ ನಂತರ ಹೇಳ್ತಾನೆ, ಅವನು ಹೇಳುವಂತಹ ಮಾತು ಏನು ಅಂದ್ರೆ, ನೀನೇ ರಾಜನಾಗಿ ರಾಜ್ಯವನ್ನ ಸರಿಯಾಗಿ ನೋಡಿಕೋ. ಯಾಕೆಂದ್ರೆ ಶತ್ರುಗಳು ಅನೇಕ ರೀತಿಯಾದಂತಹ ಬಾಧೆಯನ್ನ ಮಾಡ್ತಾರೆ. ಆದ್ರಿಂದ ರಾಜ್ಯವನ್ನ ಸರಿಯಾಗಿ ನೋಡ್ಕೋ. ನಿಮ್ಮ ತಾಯಿಯನ್ನು ಕೈಕೇಯಿಯನ್ನು ಸರಿಯಾಗಿ ನೋಡಿಕೋ, ಯಾವುದೇ ರೀತಿಯಾದಂತಹ ಸಿಟ್ಟು ಮಾಡ್ಕೊಳ್ಬೇಡ ಅಂತ ಹೇಳ್ತಾನೆ. ಅಂದ್ರೆ ಕೈಕೇಯಿ ಇಂತಹ ಕೆಟ್ಟ ಕೆಲಸವನ್ನು ಮಾಡಿದ್ಲು ಅಂತ ತಿಳ್ಕೊಂಡು ಸಿಟ್ಟು ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಡ. ಅಂದ್ರೆ ರಾಮನಿಗೆ ಯಾವುದೇ ರೀತಿಯಾದಂತಹ ಬೇಸರ ಇಲ್ಲದೇನೆ ಹೇಳಿ ಕಳುಹಿಸ್ತಾನೆ. ಹೀಗೆ ಮತ್ತೆ ಕೊನೆಗೆ ಅವರ ಪಾದುಕೆಗಳನ್ನ ತೆಗೆದುಕೊಂಡು ಬಂದು ರಾಜ್ಯದಲ್ಲಿ ಇಡ್ತಾನಂತೆ. ರಕ್ಷೋಧಮೇನ ವೃಕವದ್ ವಿಪಿನೇ ಸಮಕ್ಷಂ ವೈದೇಹ ರಾಜ ದುಹಿತರ್ಯಪಯಾಪಿತಾಯಾಂ ಭ್ರಾತ್ರಾವನೆ ಕೃಪಣವತ್ ಪ್ರಿಯಯಾ ವಿಯುಕ್ತಃ ಸ್ತ್ರೀಸಂಗಿನಾಮಿತಿ ರತಿಂ ಪ್ರಥಯನ್ಶ್ಚಚಾರ ಸೀತಾ ಕಥಾ ಶ್ರವಣ ದೀಪಿತ ಹೃಚ್ಛ್ರಯೇನ ದೃಷ್ಟಂ ವಿಲೋಕ್ಯ ನೃಪತೆ ದಶಕಂಧರೇಣ ಜಘ್ನೇ ಕೃತೈಣ ವಪುಷಾಶ್ರಮತೋಪಕೃಷ್ಟಃ ಮಾರೀಚಮಾಶು ವಿಶಿಖೇನ ಯಥಾರಿ ಮುಗ್ರಹ. ರಾಮ, ಸೀತೆ ಮತ್ತು ಲಕ್ಷ್ಮಣ ಇವರು ಬಹುಕಾಲ ಅಲ್ಲಿ ಇದರಲ್ಲಿ ಪಂಚವಟಿಯಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಬಹುಕಾಲ ಪಂಚವಟಿಯಲ್ಲಿ ವಾಸವನ್ನ ಮಾಡಿದ್ದಾರೆ.
ಆ ಅದೇ ಅಲ್ಲಿ ಆ ವಾಸವನ್ನ ಮಾಡ್ತಾ ಇರಬೇಕಾದ್ರೆ ಭರತ ರಾಜ್ಯದಲ್ಲಿ ತಾನು ನಂದಿಗ್ರಾಮದಲ್ಲಿ ವಾಸವನ್ನ ಮಾಡ್ತಾ ಇದ್ದ. ಅಯೋಧ್ಯ ಪಟ್ಟಣದಲ್ಲಿ ಶ್ರೀರಾಮನ ಪಾದುಕೆಗಳನ್ನು ಇಟ್ಟುಕೊಂಡು ರಾಜ್ಯವನ್ನ ಬಹಳ ಸುರಕ್ಷಿತವಾಗಿ ನೋಡಿಕೊಳ್ತಾ ಇದ್ದ. ಅದರ ಸಮಯದಲ್ಲಿ ರಾವಣನಿಗೆ ಒಂದು ಸುದ್ದಿ ಹೋಯ್ತಂತೆ. ಏನು ಅಂದ್ರೆ, ಸೀತೆಯಂತಹ ಸುಂದರ ಸ್ತ್ರೀ ಮತ್ತಿನ್ನೊಬ್ಬಳು ಇಲ್ಲ. ರಾವಣನಿಗೆ ಒಂದು ಕೆಟ್ಟ ಹವ್ಯಾಸ. ಯಾವುದೇ ಜಗತ್ತಿನಲ್ಲಿ ಸುಂದರವಾದಂತಹ ವಸ್ತುಗಳಿದ್ರೆ ಅದು ತನ್ನ ಬಳಿಗೆ ಬೇಕು ಅಂತ ಒಂದ. ಹಾಗಾಗಿ ಏನೇ ಇದ್ರು ಲಂಕೆಯ ಅಧಿಪತಿ ಅವನಾಗಿರ್ಲಿಲ್ಲ ಅಲ್ಲಿ. ಆದ್ರೆ ಇವನು ಬಂದು ಅವನನ್ನ ಆಕ್ರಮಿಸಿಕೊಂಡು ಅದನ್ನ ನನಗೆ ಇದು ಬೇಕು ಅಂತ ಹೇಳಿ ತೆಗೆದುಕೊಂಡಿದ್ದ. ಮತ್ತೆ ಕುಬೇರನ ವಿಮಾನ, ಪುಷ್ಪಕ ವಿಮಾನ, ಅದು ಕೂಡ ಕುಬೇರನದ್ದು. ಕುಬೇರನ್ ಕೊಟ್ಟಂತಹ ವಿಮಾನವನ್ನ ಇವನು ಅಪಹಾರವನ್ನು ಮಾಡಿಕೊಂಡಿದ್ದಾನೆ. ಲಂಕೆಯಲ್ಲಿ ಅನೇಕ ವಿಧವಾದಂತಹ ಸೌಲಭ್ಯಗಳನ್ನೆಲ್ಲವನ್ನು ಕೂಡ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಲ್ಲಿ ಇರುವಂತಹ ಸುಂದರ ಸ್ತ್ರೀಯರನ್ನು ಅವರನ್ನೆಲ್ಲ ಅಪಹಾರವನ್ನು ಮಾಡಿಕೊಂಡು ಬರ್ತಿದ್ದ. ಹೀಗೆ ಅವನಿಗೆ ಒಂದು ಸುದ್ದಿ ಹೋಯ್ತಂತೆ, ಸೀತೆಗಿಂತ ಸುಂದರ ಸ್ತ್ರೀ ಇನ್ಯಾರೂ ಇಲ್ಲ. ನಿನ್ನ ಅರಮನೆ ಒಳಗೆ ಯಾರ್ಯಾರು ಸುಂದರಿಯರು ಅಂತಿದ್ದಾರೋ ಅವರಿಗೆಲ್ಲರಿಗಿಂತಲೂ ಕೂಡ ಅತ್ಯಂತ ಮಿಗಿಲಾದಂತಹ ಸುಂದರಿ ಆದಂತವಳು ಸೀತೆ. ಅವಳಂತಹ ಸುಂದರ ಸ್ತ್ರೀ ಮತ್ತಿನ್ಯಾರೂ ಇಲ್ಲ ಅಂತನ್ನೋ ಒಂದು ಆ ಮಾತು ಹೋಯ್ತಂತೆ. ಅವಾಗ ಆ ಮಾತು ಹೋಯ್ತು. ಆವಾಗ ಆ ಇವನ ತಲೆ ಒಳಗೆ ಸದಾ ಸೀತೆಯ ನೆನಪೆ, ಸೀತೆಯ ಚಿಂತೆ. ಯಾವಾಗ ಸೀತೆಯನ್ನು ಕರ್ಕೊಂಬನ್ನೋ ಅಂತ ಅನ್ನೋ ಒಂದು ಚಿಂತೆ. ಹೀಗೆ ಅವನೇನು ಮಾಡಿದ ಅಂತಂದ್ರೆ, ಅದ್ರಿಗೆ ಹೇಗೆ ಯಾರು ಸುದ್ದಿ ಮುಟ್ಟಿಸಿದ್ರೆ ಯಾರು ಅಂತಂದ್ರೆ ಶೂರ್ಪಣಖಾನೆ ಮುಟ್ಟಿಸ್ತಾಳೆ. ಶೂರ್ಪಣಖ ಮುಟ್ಟಿಸಿ ಅವಳು ಹೇಳ್ತಾಳೆ, ತನಗೆ ಆದಂತಹ ಅವಮಾನವನ್ನ ರಾವಣನ ಬಳಿಯಲ್ಲಿ ಹೇಳ್ತಾಳೆ. ಆದ್ರೂ ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡು ರಾವಣ, ನೀನೇನ್ ಅನ್ಕೊಂಡಿದ್ಯಾ, ನಿನ್ನಲ್ಲಿರುವ ಸುಂದರ ಸ್ತ್ರೀಯರು ಅಂತಿದ್ದಾರಲ್ಲ ಅವ್ರಿಗೆಲ್ಲರಿಗಿಂತಲೂ ಕೂಡ ಹೆಚ್ಚಿನ ಸುಂದರಿಯಾದಂಥವಳು ಸೀತಾದೇವಿ ಅಂತ ಹೇಳಿದಾಗ ಅವಾಗ ರಾವಣನಿಗೆ ಇನ್ನಷ್ಟು ತಲೆ ಕೆಟ್ಟಿದೆ. ತಲೆ ಕೆಟ್ಟಿದಾಗ ಹಾಗಾದ್ರೆ ಆ ಸೀತೆಯನ್ನು ಅಪಹಾರವನ್ನ ಮಾಡಬೇಕು ಅಂತ ಹೇಳಿ ಮಾರೀಚನ ಬಳಿಗೆ ಬರ್ತಾನಂತೆ. ಮಾರೀಚನ ಬಳಿಗೆ ಬಂದಾಗ ಆ ಮಾರೀಚ ಗೋಕರ್ಣದ ಬಳಿಯಲ್ಲಿ ತಪಸ್ಸನ ಮಾಡ್ತಾ ಇದ್ದ. ತಪಸ್ಸನ ಮಾಡ್ತಾ ಇರ್ಬೇಕಾದ್ರೆ ಮಾರೀಚನಿಗೆ ಹೇಳ್ತಾನಂತೆ ರಾವಣ ಹೇಳ್ತಾನೆ, ಬಾ, ಅಲ್ಲಿ ನಾನು ಸೀತೆಯ ಅಪಹಾರವನ್ನು ಮಾಡಬೇಕಾಗಿದೆ. ಅಲ್ಲಿ ನೀನು ಒಂದು ಮಾಯೆಯ ಮೃಗದಂತೆ, ಜಿಂಕೆಯ ವೇಷದಂತೆ ಹಾಕಿಕೊಂಡು ಅಲ್ಲಲ್ಲಿ ಸಂಚಾರವನ್ನು ಮಾಡು. ಸಂಚಾರವನ್ನು ಮಾಡಿದಾಗ ರಾಮ ನಿನ್ನನ್ನು ಹುಡುಕೊಂಡು ಬರ್ತಾನೆ, ಸೀತೆ ನಿನ್ನನ್ನು ಕೇಳ್ತಾಳೆ. ಅವಾಗ ರಾಮ ನಿನ್ನನ್ನು ಹುಡುಕೊಂಡು ಬರ್ತಾನೆ. ಹುಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಕೊನೆಗೆ ಆ ಸೀತೆಯನ್ನು ನಾನು ಅಪಹಾರವನ್ನು ಮಾಡ್ಕೊಂಡ್ಲಿ ಬರ್ಲಿಕ್ಕಾಗತ್ತೆ, ನನಗೆ ಇದು ಸಹಾಯ ಮಾಡು ಅಂತ ಹೇಳಿ ಹೇಳ್ತಾನೆ. ಇದು ಹೇಳಿದ್ರೆ ಅವನೇನ್ ಹೇಳ್ಬೇಕ್ರಿ, ಮಾರೀಚ ಏನ್ ಹೇಳ್ಬೇಕು? ನನಗೆ ರಾಮನಿಗೆ ಮೋಸ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಸಹಾಯ ಮಾಡು ಅಂತ ಕೇಳಿದ್ರೆ ಮಾರೀಚ ಹೇಳ್ತಾನೆ, ರಾಮನ ಸುದ್ದಿಗೆ ಹೋಗ್ಬೇಡ ನೀನು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ನನಗೆ ರಾಮ ಅಂತನ್ನೋ ಹೆಸರು ಕೇಳಿದ್ರೆ ನನಗೆ ಹೆದರಿಕೆ ಆಗತ್ತೆ. ಯಾಕೆ? ಬರೀ ರಾಮ ಅಲ್ಲ, ರಿಂದ ಶುರುವಾಗತಕ್ಕಂತಹ ಯಾವುದೇ ವರ್ಣವನ್ನು ಹೇಳಿದ್ರು ನನಗೆ ಹೆದರಿಕೆ ಆಗುತ್ತೆ. ಅಷ್ಟು ಹೆದರಿಕೆಯನ್ನು ಉಂಟು ಮಾಡಿದ್ದಾನೆ. ಅಂಥ ಬಾಣದ ವೇಗ ಇದೆ, ಒಂದು ಬಾಣದ ಪ್ರಭಾವ ಅಷ್ಟಿದೆ. ಪ್ರಕಾರಾದಿ ನಿನಾಮಾನಿ ಸಂತ್ರಾಸಂ ಜನಯಂತಿಮೆ. ರಂಗ, ರಥ, ಈ ರೀತಿಯಾದಂತಹ ರಿಂದ ಶುರುವಾಗ್ತಕ್ಕಂತಹ ಯಾವುದೇ ಹೆಸರುಗಳಿದ್ರೆ ಆ ಹೆಸರು ಕೇಳಿದ್ರೆ ಹೆದರಿಕೆ ಆಗುತ್ತೆ. ಅಷ್ಟು ಭಯವನ್ನು ಉಂಟು ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ದಯಮಾಡಿ ನಾನಂತೂ ರಾಮನ ಬಳಿಗೆ ಬರುವುದಿಲ್ಲ, ಏನಾದ್ರೂ ಇಲ್ಲೇ ಇಟ್ಕೊಂಡು ತಪಸ್ಸನ್ನಾದ್ರೂ ಮಾಡ್ಕೊಂಡಿರ್ತೇನೆ. ರಾಮ ನಿನಗ್ ಸಹಾಯ ಮಾಡಿಕೊಂಡು ರಾಮನ ಬಳಿಗೆ ಹೋಗಿ ನಾನು ಒದ್ದಾಡ್ಲಿಕ್ಕೆ ಹೋಗುದಿಲ್ಲ ಅಂತಂತಾನೆ. ರಾವಣ ಅಂತಾನೆ, ಇಷ್ಟು ದಿವಸ ನನ್ನ ಮಾತನ್ನ ನೀನ್ ಕೇಳ್ತಾ ಇದ್ದಿ, ಇವಾಗ ಯಾಕೆ ಉಲ್ಟಾ ಹೊಡಿತಾ ಇದ್ದಿ ಅಂತ ವಿಚಾರವನ್ನು ಮಾಡಿ, ಹಾಗಾದ್ರೆ ಒಂದ್ ಕೆಲಸವನ್ನ ಮಾಡ್ತೆ, ನೀನ್ ಇಲ್ಲಿ ಕುತ್ಕೊಂಡು ತಪಸ್ ಮಾಡ್ತೀಯಲ್ಲ, ಮಾಡು. ಹಾಗಾದ್ರೆ ನಿನ್ ತಲೆಯನ್ನು ಇಲ್ಲೇ ಮೊದಲು ಕಡದ್ ಬಿಡ್ತೇನೆ. ಅಲ್ಲಿ ರಾಮ ನಿನ್ನನ್ನು ಕಡಿಬೇಕು, ಇಲ್ಲ ನಾನೇ ನಿನ್ನನ್ನು ಕಡದ್ ಬಿಡ್ತೇನೆ ಅಂತ ನಿನ್ನ ತಲೆಯನ್ನ ತೆಗೆದು ಹಾಕ್ತೇನೆ ಅಂತ ಹೇಳಿದಾಗ ಅವಾಗ ಅವನು ವಿಚಾರ ಮಾಡಿದಂತೆ, ಹೇಗೂ ರಾಕ್ಷಸ ಅವನು, ರಾಕ್ಷಸನಿಗೆ ಸ್ವಲ್ಪ ದುರ್ಬುದ್ಧಿನೇ ಜಾಸ್ತಿ. ಹೇಗೂ ಸಾಯ್ತೇನೆ, ಈ ರಾವಣನ ಕೈಲಿ ಸಾಯೋದಕ್ಕಿಂತ
ರಾಮನಿಗೆ ಅಲ್ಲಿ ಮೋಸವನ್ನು ಮಾಡಿ, ಸೀತೆಗೆ ಮೋಸವನ್ನಾದ್ರೂ ಮಾಡಿ, ರಾವಣನಿಗೊಂದಿಷ್ಟು ಉಪಕಾರ ಆದ್ರೂ ಮಾಡಿ, ಅವನ ಗೆಳೆಯ ಅವನಿಗೆ ಉಪಕಾರ ಒಂದಿಷ್ಟು ಮಾಡಿ, ಅದಾದ ನಂತರ ಸತ್ರು ಕೂಡ ತೊಂದರೆ ಇಲ್ಲ ಅಂತ ವಿಚಾರವನ್ನು ಮಾಡಿಕೊಂಡು ಅವನು ಬಂದನಂತೆ. ಆ ಮಾಯೆಯ ಜಿಂಕೆಯ ರೂಪದಿಂದಾಗಿ ಬಂದು ಅಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಂತೆ. ಮಾಯಾ ಮೃಗದ ರೂಪದಿಂದಾಗಿ ಬಂದಂತೆ. ಬಂದು ಸೀತೆಯ ಹತ್ತಿರದಲ್ಲಿ ಬರಬೇಕು, ಆಮೇಲೆ ತಪ್ಪಿಸಿಕೊಂಡು ಓಡಿ ಹೋಗಬೇಕು. ಈ ತರಹದ ನಾಟಕವನ್ನ ಮಾಡ್ತಾ ಇದ್ದಾನೆ. ಸೀತೆಗೆ ಗೊತ್ತಿಲ್ವೇ? ಸೀತೆಗೆ ಕೂಡ ಗೊತ್ತು, ಇವನ್ ಯಾರು ಅಂತ ಅನ್ನೋದು ಕೂಡ ಗೊತ್ತು, ಯಾತಕ್ ಬಂದಿದ್ದಾನೆ ಅಂತ ಅನ್ನೋದು ಕೂಡ ಗೊತ್ತು. ಆದ್ರೆ ಬೇಕು ಬೇಕು ಅಂತಾನೆ ಸೀತಾದೇವಿ ಕೇಳ್ತಾ ಇದ್ದಾಳೆ, ರಾಮ ಇದು ನೋಡಿದು ಬಂಗಾರದ ಜಿಂಕೆ ಇದೆ, ಈ ಜಿಂಕೆ ನಮ್ಮ ಆಶ್ರಮದಲ್ಲಿರುವಂತೆ ನೀನ್ ಮಾಡು. ಯಾಕಂದ್ರೆ ಈ ಜಿಂಕೆ ಚರ್ಮವನ್ನ ನಾವು ಇದರೊಳಗೆ ಅಯೋಧ್ಯ ಪಟ್ಟಣದೊಳಗೆ ನಾವು ಇದನ್ನ ಜಿಂಕೆ ಚರ್ಮವನ್ನ ಹಾಕಿ ತೋರಿಸಿ ಇಡಬಹುದು, ನೋಡ್ಲಿಕ್ಕೆ ಬಹಳ ಚಂದ ಇದೆ, ಈ ಜಿಂಕೆ ಚರ್ಮವನ್ನ ನನಗೆ ಬೇಕು ಅಂತ ಹೀಗೆ ಹೇಳ್ತಾಳೆ. ರಾಮ ಹೇಳ್ತಾನೆ, ಇವ್ರು ಯಾರೋ ರಾಕ್ಷಸರು ಇರ್ತಾರೆ, ಅಂಥದನ್ನೆಲ್ಲ ಕೇಳಬೇಡ ಅಂತ ಹೇಳ್ತಾನೆ. ಆದ್ರೂ ಬೇಕು ಬೇಕು ಅಂತಾನೆ ಹಠವನ್ನ ಮಾಡ್ತಾನೆ. ಯಾಕೆಂದ್ರೆ ಸೀತೆಗೂ ಕೂಡ ಗೊತ್ತು, ಮುಂದೆ ಇನ್ನ ರಾಕ್ಷಸರ ಸಂಹಾರ ಆಗಬೇಕಾಗಿದೆ. ರಾಕ್ಷಸರ ಸಂಹಾರ ಆಗಬೇಕಾಗಿದೆ, ಆದ್ರಿಂದ ಈ ರೀತಿಯಾದಂತಹ ಒಂದು ನೆಪವನ್ನ ಸೀತಾದೇವಿ ಮಾಡ್ತಾಳಂತೆ. ಇಲ್ಲಿ ಮಾತ್ರ ಅಲ್ಲ, ನಾವು ಕೃಷ್ಣಾವತಾರದ ಕಥೆಯಲ್ಲೂ ಕೂಡ ನಾವು ಕೇಳುತ್ತೇವೆ. ಕೃಷ್ಣಾವತಾರದ ಕಥೆಯಲ್ಲಿ ಕೃಷ್ಣ ಏನು ರುಕ್ಮಿಣಿಗೆ ಸತ್ಯಭಾಮೆಗೆ ಮಾತನ್ನು ಕೊಟ್ಟಿದ್ನಂತೆ. ಒಂದು ದಿವಸ ನಾರದರು ಪಾರಿಜಾತ ಪುಷ್ಪವನ್ನ ತಂದುಕೊಟ್ರು. ಪುಷ್ಪವನ್ನು ತಂದುಕೊಟ್ಟಾಗ ರುಕ್ಮಿಣಿ ದೇವಿ ಕೊಟ್ಬಿಟ್ರು. ಕೊನೆಗೆ ಸತ್ಯಭಾಮ ಕೇಳ್ತಾಳೆ, ನಿನಗೆ ರುಕ್ಮಿಣಿ ಅಂದ್ರೆ ಬಹಳ ಇಷ್ಟ ಅಲ್ವಾ, ಆ ಪಾರಿಜಾತ ಪುಷ್ಪವನ್ನ ಅವಳಿಗೆ ಕೊಟ್ಟಿ ನನಗೆ ಯಾಕೆ ಕೊಡ್ಲಿಲ್ಲ? ಯಾವಾಗ ಒಂದು ಪ್ರತಿಜ್ಞೆ ಮಾಡಿದ್ದ, ಏನಿಲ್ಲ ನಿನಗೆ ಗಿಡನೇ ತಂದು ಕೊಡ್ತೀನಿ, ಏನ್ ಚಿಂತೆ ಮಾಡ್ಬೇಡ ಅಂತ ಹೇಳಿ. ಹಿಂಗ್ ಪ್ರತಿಜ್ಞೆ ಮಾಡಿಬಿಟ್ರೆ, ಯಾವಾಗ ದೇವಲೋಕಕ್ಕೆ ಹೋದಾಗ ಸತ್ಯಭಾಮೆ ಅಂತಾಳೆ, ಇಲ್ಲಿ ಗಿಡ ಕಂಡಿದೆ ಪಾರಿಜಾತ, ಹಿಡಿ ಎತ್ಕೊಂಡು ನಡೀರಿ. ಬೇಡ, ಎಲ್ಲರೂ ಯುದ್ಧವನ್ನ ಮಾಡ್ತಾರೆ, ಜಗಳ ಆಗತ್ತೆ, ತುಂಬಾ ದೊಡ್ಡ ಗದ್ದಲ ಆಗತ್ತೆ, ಬೇಡ ಅದನ್ನ ಯಾವ್ದು ಮಾಡೋದು ಬೇಡ, ಅದಲ್ಲೇ ಇರ್ಲಿ ಅಂತ. ಕೊನೆಗೆ ಆಮೇಲೆ ಸತ್ಯಭಾಮೆ ಹೇಳ್ತಾಳೆ, ಹಾಗಾದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ನೋದು ಗೊತ್ತಾಯ್ತು, ರುಕ್ಮಿಣಿ ಮೇಲೆ ಮಾತ್ರ ಪ್ರೀತಿ ಇದೆ, ನನ್ನ ಮೇಲೆ ಪ್ರೀತಿ ಇಲ್ಲ. ಕೊನೆಗೆ ಅವಳ ಮಾತಿಗೆ ಕಟ್ಟು ಬಿದ್ದು ಪಾರಿಜಾತವನ್ನ ಅಪಹರಣವನ್ನು ಮಾಡಿದ. ಯಾಕೆ ಮಾಡಿಸ್ಬೇಕಿತ್ತು ಈ ಸತ್ಯಭಾಮೆ? ಗೊತ್ತಿಲ್ವಾ ಇದು ಅಂತಂದ್ರೆ, ಅಲ್ಲಿ ಬಂದಿರುವಂತಹ ಯಾರ್ಯಾರು ಕೊನೆಗೆ ಯಾವಾಗ ಆ ವೃಕ್ಷವನ್ನ ತೆಗೆದುಕೊಂಡಾಗ ಎಲ್ಲರೂ ಯುದ್ಧಕ್ಕೆ ಬಂದಿದ್ದಾರೆ, ಎಲ್ಲಾ ದಿಕ್ಪಾಲಕರು ಯುದ್ಧಕ್ಕೆ ಬಂದಿದ್ದಾರೆ. ರುದ್ರದೇವರನ್ನು ಹಿಡಿದುಕೊಂಡು ಎಲ್ಲಾ ದಿಕ್ಪಾಲಕರು ಯುದ್ಧಕ್ಕೆ ಬಂದಿದ್ದಾರೆ. ಪರಮಾತ್ಮ ಆ ಯುದ್ಧದಲ್ಲಿ ಅವರ ಅಹಂಕಾರವನ್ನ ಮುರಿದಿದ್ದಾನೆ. ಅಂದ್ರೆ ತಾತ್ಪರ್ಯ ಇಷ್ಟೇ, ಅವರಿಗೆ ಅಹಂಕಾರ ಬಂದಿದೆ, ಆ ಅಹಂಕಾರ ನಾಶ ಆಗ್ಬೇಕಾಗಿದೆ. ಆ ನಾಶ ಆಗಬೇಕು ಅಂತ ಅನ್ನೋ ದೃಷ್ಟಿಯಿಂದಾಗೆ ಸತ್ಯಭಾಮೆ ಆ ಪಾರಿಜಾತ ವೃಕ್ಷವನ್ನ ಕೇಳಿದ್ದಾಳೆ. ಹೀಗೆ ಅವರು ಕೇಳಿದರೆ ಅದರಲ್ಲಿ ಯಾವುದೋ ಒಂದು ಹಿನ್ನೆಲೆ ಇರುತ್ತೆ. ಅದೇ ರೀತಿಯಾಗಿ ದ್ರೌಪದಿ ದೇವಿ ಸೌಗಂಧಿಕಾ ಪುಷ್ಪ ಬೇಕು ಅಂತ ಹೋಗಿ ಭೀಮಸೇನ ದೇವರ ಬಳಿಯಲ್ಲಿ ಕೇಳಿದಾಗ ಅಲ್ಲೂ ಕೂಡ ಅನೇಕ ರಾಕ್ಷಸರ ಸಂಹಾರ ಆಗಬೇಕಾಗಿದೆ. ಹೀಗೆ ಆ ಲಕ್ಷ್ಮೀ ದೇವಿ ಆಗ್ಲಿ, ಭಾರತೀ ದೇವಿಯರಾಗ್ಲಿ, ಇವರು ಒಂದೊಂದು ಪ್ರಾರ್ಥನೆ ಮಾಡಿದ್ರು ಕೂಡ ಅದಕ್ಕೆ ಹಿನ್ನೆಲೆ ಬಹಳಷ್ಟು ಇರತ್ತೆ. ಹಾಗೆ ಈ ಸೀತಾದೇವಿ ಆ ಮಾಯಾ ಜಿಂಕೆಯನ್ನ ತಂದುಕೊಡ್ರಿ ಅಂತ ಕೇಳಿದಾಗ ಅವಾಗ ಹೋಗ್ತಾನೆ, ಅನುಸರಿಸಿಕೊಂಡು ಹೋಗ್ತಾನೆ ಶ್ರೀರಾಮಚಂದ್ರ. ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ಸೀತೆಯನ್ನು ನೋಡಿಕೋ ಅಂತ ಹೇಳಿ ತಾನು ಹೋಗ್ತಾನೆ. ಹೋಗಬೇಕಾದ್ರೆ ಆ ಮಾರೀಚ ಬಹುದೂರ ಒಂದ್ ಕಡೆ ಕಾಣಿಸ್ತಾನೆ, ಇನ್ನೊಮ್ಮೆ ಅದೃಶ್ಯನಾಗ್ತಾನೆ, ಒಂದ್ ಕಡೆ ಕಾಣಿಸ್ತಾನೆ, ಇನ್ನೊಮ್ಮೆ ಅದೃಶ್ಯನಾಗ್ತಾನೆ. ಕೊನೆಗೆ ಬಹುದೂರ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ ಹಾಗನೆ ಬಾಣವನ್ನ ಹೂಡಿ ಬಾಣವನ್ನ ಬಿಡ್ತಾನೆ. ಬಿಟ್ಟಾಗ ಆ ಮಾರೀಚ ಸಾಯ್ತಾ ರಾಮನ ಧ್ವನಿಯಲ್ಲೇನೆ ಲಕ್ಷ್ಮಣ ಮತ್ತು ಸೀತೆಯರ ನಾಮಗಳನ್ನ ಕೂಗಿ ಮರಣವನ್ನ ಹೊಂದುತ್ತಾನೆ. ಆ ಮರಣವನ್ನು ಹೊಂದಿದ್ದೇ ತಡ, ತಕ್ಷಣದಲ್ಲಿ ಸೀತೆಗೆ ಹೆದರಿಕೆ ಶುರುವಾಯಿತು. ರಾಮನಿಗೆ ಏನೋ ಆಪತ್ತು ಬಂದಿದೆ, ಎಲ್ಲ ಗೊತ್ತಿದೆ ಸೀತಾದೇವಿಗೆ, ರಾಮನಿಗೆ ಆಪತ್ತು ಬಂದಿದೆ, ನೀನು ದಯಮಾಡಿ ನೀನು ಹೋಗು ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾರೆ. ಲಕ್ಷ್ಮಣ ಅಂತಾನೆ, ರಾಮನಿಗೆ ಎಲ್ಲಿ ಆಪತ್ತು? 14,000 ಜನ ಬಂದರೂ ಕೂಡ ಒಬ್ಬನು ಎಲ್ಲರನ್ನು ಕೂಡ ಎದುರಿಸಿದ್ದಾನೆ, ಈ ಒಬ್ಬ ರಾಕ್ಷಸನಿಂದ ಏನು ಆಪತ್ತು ಬರ್ಲಿಕ್ಕೆ ಸಾಧ್ಯ? ಯಾವ ಆಪತ್ತು ಕೂಡ ಇಲ್ಲ, ಏನೂ ಚಿಂತೆ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಕೊನೆಗೆ ಸೀತಾದೇವಿ ಒಂದು ಮಾತನ್ನು ಹೇಳ್ತಾಳಂತೆ, ನನಗೀಗ ಗೊತ್ತಾಯ್ತು,
ನೀನ್ ಯಾಕೆ ಕಾಡಿಗೆ ಬಂದಿದೀಯ ಅಂತ ಅನ್ನೋದು ಗೊತ್ತಾಯ್ತು. ನಿನ್ನ ಹೆಂಡತಿನ ನೀನ್ ಬಿಟ್ಟು ಬಂದಿದೀಯ. ನಿನ್ನ ಹೆಂಡತಿನ ಬಿಟ್ಟು ಬಂದು ಇಲ್ಲಿ ಕಾಡಿಗೆ ಬಂದಿದ್ಯಾಕೆ ಅಂತಂದ್ರೆ, ರಾಮ ಸತ್ತು ಹೋದ್ರೆ ನನ್ನನ್ನು ನೀನು ಉಪಯೋಗಿಸ್ಕೊಳ್ಬಹುದು ಅಂತ ಅನ್ನೋ ಒಂದು ದುರ್ಬುದ್ಧಿ ನಿಂದಿದೆ. ಆ ದೃಷ್ಟಿಯಿಂದಾಗಿ ನೀನ್ ಹೀಗೆ ಬಂದಿದ್ದೀಯಾ ಅಂತ ಹೇಳಿದಾಗ ಕೊನೆಗೆ ಲಕ್ಷ್ಮಣನಿಗೆ ಏನ್ ಮಾಡಬೇಕು ಅಂತ ಅವ್ನು ಗೊತ್ತಾಗ್ಲಿಲ್ಲ. ತಲೆ ಕೆಟ್ಟು ಅಲ್ಲಿಂದ ಲಕ್ಷ್ಮಣ ಹೊರಟು ಹೋದ್ನಂತೆ. ಲಕ್ಷ್ಮಣ ಹೊರಟು ಹೋದ ಅಷ್ಟೊತ್ತಿಗೆ ರಾವಣ ಬಂದ. ರಾವಣ ಬರುವ ಸಂದರ್ಭದಲ್ಲಿ ಸೀತೆ ಅಲ್ಲಿ ಇನ್ನೂ ಒಂದು ಕೆಲಸಗಳಾಗಿದೆ. ಅದನ್ನೆಲ್ಲ ಅಗ್ನಿ ಪುರಾಣ ಇತ್ಯಾದಿ ಪುರಾಣಗಳೆಲ್ಲ ಹೇಳತ್ತೆ. ಅಗ್ನಿದೇವರು ಪ್ರಾರ್ಥನೆ ಮಾಡ್ತಾರಂತೆ, ಅಥವಾ ಕೈಲಾಸದಲ್ಲಿ ರುದ್ರದೇವರು ಪ್ರಾರ್ಥನೆ ಮಾಡ್ತಾರೆ. ಆ ರುದ್ರದೇವರ ಪ್ರಾರ್ಥನೆಗೆ ಅನುಗುಣವಾಗಿ ಕೈಲಾಸಕ್ಕೆ ಸೀತಾದೇವಿ ನಿಜವಾದಂತಹ ಸೀತೆ ಹೋಗಿದ್ದಾಳೆ. ಹಾಗಾದ್ರೆ ಇಲ್ಲಿ ಬಂದಿರೋರು ಯಾರು ಅಂತಂದ್ರೆ ಅದೇ ತರಹ ಇನ್ನೊಂದು ಪ್ರತಿಕೃತಿ. ಅಲ್ಲಿ ಸೀತೆಯ ಸಂಪೂರ್ಣ ಸೀತೆ ಅಲ್ಲ, ಅಲ್ಲಿ ಸೀತೆಯ ಒಂದು ಅಂಶ ಸೇರಿಕೊಂಡಿದೆ. ಅಲ್ಲಿ ಇಂದ್ರದೇವರು ಪ್ರವೇಶವನ್ನು ಮಾಡಿದ್ದಾರೆ. ಹೀಗೆ ಎಲ್ಲರೂ ಕೂಡ ಸೇರಿರುವಂತಹ ಒಂದು ವಿಶಿಷ್ಟವಾದಂತಹ ಸೀತಾ ಪ್ರತಿಕೃತಿ. ಆ ಪ್ರತಿಕೃತಿಯನ್ನ ತಾನು ರಾವಣ ಭಿಕ್ಷೆ ಕೇಳುವ ನೆಪದಲ್ಲಿ ಕರೆದುಕೊಂಡು ಎತ್ತುಕೊಂಡು ಹೋಗ್ತಾನಂತೆ. ಆ ಸೀತೆಯ ಜಟೆಯನ್ನ ಹಿಡಿದುಕೊಂಡು ಎತ್ತುಕೊಂಡು ಹೋಗ್ತಾನಂತೆ. ಸೀತೆಯನ್ನ ನೋಡ್ಲಿಕ್ಕೂ ಕೂಡ ಸಾಮರ್ಥ್ಯ ಆಗಲ್ಲ. ಭದ್ರಾಜರು ಹೇಳ್ತಾರೆ, ನಿಜವಾದ ಸೀತೆಯನ್ನ ನೋಡುವ ಸಾಮರ್ಥ್ಯವೂ ಕೂಡ ಇಲ್ಲ. ಅಂಥ ರಾವಣ ಸೀತೆಯನ್ನು ಮುಟ್ಟೋದಾಗ್ಲಿ ಬಲಾತ್ಕಾರವನ್ನು ಮಾಡೋದಾಗ್ಲಿ ಎಲ್ಲಿಂದ ತಾನೇ ಮಾಡ್ಲಿಕ್ಕೆ ಸಾಧ್ಯ? ಯಾವುದು ಕೂಡ. ಹಾಗಾಗಿ ಇಲ್ಲಿ ಇರುವಂತಹದ್ದು ನಿಜವಾದ ಸೀತೆ ಅಲ್ಲ, ಸೀತೆಯ ಪ್ರತಿಕೃತಿ ಅಂತ ಹೀಗೆ ಹೇಳ್ತಾರೆ. ಒಟ್ಟಾರೆ ಈ ರೀತಿಯಾಗಿ ಸೀತೆಯನ್ನ ಕರೆದುಕೊಂಡು ಹೋಗ್ತಾನೆ. ಜಘ್ನೆ ಕೃತೇಣ ವಪುಷಾಶ್ರಮತೋಪಕೃಷ್ಟೋ ಮಾರೀಚ ಮಾಶು ವಿಶಿಖೇನ ಯಥಾರಿ ಮುಗ್ರಹ. ಒಟ್ಟಾರೆ ಆ ಸೀತೆಯ ನೆಪದಿಂದಾಗಿ ಸೀತೆಯನ್ನ ಕರೆದುಕೊಂಡು ಹೋಗಬೇಕು, ಸೀತೆಯನ್ನು ಉಪಭೋಗಿಸಬೇಕು ಅಂತ ಅನ್ನೋ ಒಂದು ದುಷ್ಟ ಬುದ್ಧಿಯಿಂದಾಗಿ ಸೀತೆಯ ಅಪಹಾರವನ್ನ ಅವನು ಮಾಡಿದ್ದಾನೆ. ನಂತರ ಮುಂದೆ ಶ್ರೀರಾಮಚಂದ್ರ ಬರ್ತಾನೆ, ಬಂದು ವಿಚಾರವನ್ನು ಮಾಡ್ತಾನೆ. ಮುಂದೆ ಏನ್ ಮಾಡ್ತಾನೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿ ಹೇಳ್ತಾ ಗುರುಗಳ ಅಂತರ್ಯಾಮಿ ಆದಂತಹ ಪರಮಾತ್ಮನನ್ನು ಅರ್ಪಣೆ ಮಾಡ್ತಾನೆ.